ಸರಿ, ಪಾರ್ಮಿನೇ ಇನ್ನೊಂದ್ಸಲ ರಿಪೀಟ್ ಮಾಡಿ ಸರ್. ನೋಡಿ, ಪಾರಮಿತ ಅದು ಅಂದ್ರೆ ಈ ಪಾರದಿಂದ ಈ ಜಾಗದಿಂದ ಆ ಜಾಗಕ್ಕೆ ಹೋಗೋದು. ಪಾರ ಅಂದ್ರೆ ಏನು? ಇಲ್ಲಿಂದ ಅಲ್ಲಿಗೆ ಹೋಗೋದು. ಈ ದಡದಿಂದ ಆ ದಡಕ್ಕೆ ಹೋಗೋದು ಪಾರಮಿ. ಈ ದಡ ಇರೋದು ಸಂಸಾರ, ಆ ದಡ ಇರೋದೇನು? ಆ ದಡ ಇರೋದು ಸಂಸಾರದಿಂದ ಹೊರಗಡೆ ಬರೋದು. ಅದಕ್ಕೆ 10 ಬೇಕು. ಅಂದ್ರೆ ನಾವು ಅದನ್ನು ಸ್ಟೆಪ್ಸ್ ಅಂತರ ಕರಿಬೋದು, ಏನಾರ ಕರ್ಕೋಬಹುದು. ಆ 10 ಸ್ಟೆಪ್ಸ್ ಮಾಡಿದ್ರೆ ನಮ್ಮದು ಪಾರಮಿತ, ಈ ಕಡೆಯಿಂದ ಆ ಕಡೆಗೆ ದಾಟಿದ್ವಿ ಅಂತ. ಅದು ಮೀನಿಂಗ್, ಅದು ಪಾರಮಿತ ಅಂದ್ರೆ. ಓಕೆನಾ? ಈಗ ನಮ್ಮ ಪಾರಮಿತದಲ್ಲಿ ಏನೇನು ಬರುತ್ತಪ್ಪ ಅಂದ್ರೆ, ಮೊದಲನೇದಾಗಿ ದಾನ. ಸೊ ನಾವು ಇದನ್ನ ಮಾಡಿದ್ವಿ, ನಾವು ಮುಂಚೆನೂ ಮಾಡಿದೀವಿ, ಇದು ಮತ್ತೆ ಮಾಡಿ ಅಂತ ಇದ್ರೆ ಮಾಡ್ತಾ ಇದ್ದೀನಿ. ಇದೇ ವರ್ಡ್ಸ್ ಇಟ್ಕೊಂಡು ಮಾಡಿದ್ವಿ. ಅದರದ್ದು ವಿಡಿಯೋನೂ ಇದೆ ಕನ್ನಡದಲ್ಲಿ, ಪಾರಮಿತ ಅಂದ್ರೆ ಏನು ಅಂತ. ಹೇಳಿ ಸರ್. ಅಲ್ಲ, ಹೇಳಕ್ಕೇನು ತೊಂದರೆ ಇಲ್ಲ. ಇದನ್ನ ಹೇಳಿ ನೀವು ಏನ್ ಮಾಡ್ತೀರಿ ಅಂತ ನನ್ನ ಪ್ರಶ್ನೆ ಇದೆ ಅಷ್ಟೇ. ಈಗ ನಾನು ಇದನ್ನ ಹೇಳ್ಬೋದು, ಒಂದು ವಿಡಿಯೋ ಆಗತ್ತೆ, ಅದು ಅಲ್ಲೇ ಕುತ್ಕೊಳ್ಳುತ್ತೆ. ನೀವೇನ್ ಮಾಡ್ತೀರಿ ಹೇಳಿ. ಅದಕ್ಕೆ ಪ್ರಾಕ್ಟೀಸ್ ಏನ್ ಮಾಡ್ಬೇಕಂತಿದ್ದೀರಾ ಇದರಲ್ಲಿ, ಪಾರಮಿತದಲ್ಲಿ? ನಂಗೆ ಅದು ಬೇಕು. ಯಾಕಂದ್ರೆ ಇದರಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಈಗ ನಾವು ದಾನ ಅಂತ ಇದೆಯಪ್ಪ, ದಾನ ಹೇಗೆ ಪ್ರಾಕ್ಟೀಸ್ ಮಾಡ್ತೀರಿ? ಯಾವ ತರ ದಾನ ಮಾಡ್ತೀರಿ? ಇದು ಅವತ್ತು ಯಾರೋ ವಿಷ್ಣು ಕೇಳಿದ್ರು, ಯಾರೋ ಕೇಳಿದ್ರು, ಇದು ದಾನದಲ್ಲಿ 16 ದಾನ 15 ದಾನ ಅಂತಿರಲ್ಲ, ಯಾವ್ಯಾವ ದಾನ ಅಂತ. ಅದನ್ನೂ ಹೇಳಿದೆ ನಾನು, ಈ ದಾನ ಇದೆ, ಈ ದಾನ ಇದೆ ಅಂತ. ಆಮೇಲೆ ಅದು ಶೀಲ ಹೆಂಗಾಗತ್ತೆ ಅದನ್ನು ಹೇಳಿದೆ. ಆಮೇಲೆ ನೈಷ್ಕರ್ಮ್ಯ ಅಥವಾ ನೆಕ್ಕಮ್ಮ ಅಂದ್ರೆ ಏನು ಅದನ್ನು ಹೇಳಿದೆ. ನನಗೇನು ತೊಂದರೆ ಇಲ್ಲ, ಅದನ್ನು 100 ಸಲ ಬೇಕಾದ್ರೆ ಹೇಳಬಲ್ಲೆ. ಬಟ್ ಅದಾದ್ಮೇಲೆ ಮುಂದೆ ಏನು ಪ್ರಶ್ನೆ, ಅದು ನನಗೆ. ಪ್ರಾಕ್ಟೀಸ್ ಹೇಗೆ ಮಾಡ್ತಿದ್ದೀರಿ? ಈಗ ನಾವು ಇಷ್ಟು ಮಾತಾಡಿದೀವಲ್ಲ, ಇದರಲ್ಲಿ ನೀವು ಪ್ರಾಕ್ಟೀಸ್ ಅಂತ ಏನ್ ಮಾಡ್ತಾ ಇದ್ದೀರಿ? ಆದಷ್ಟು ನಾವು ಸುಳ್ಳು ಹೇಳೋದನ್ನ ಕಡಿಮೆ ಮಾಡ್ತಾ ಇದೀವಿ ಸರ್. ಅಲ್ಲಮ್ಮ, ಅದು ಪಾರಮಿತಕ್ಕೆ ಸಂಬಂಧ ಇಲ್ಲ. ನೀವು ಮಾತಾಡ್ತಾ ಇರೋದು ಸುಳ್ಳು ಹೇಳೋದು ಕಡಿಮೆ ಮಾಡೋದು, ಅದು ಮಾಡೋದೇನು? ಅದು 10 ಅಕುಶಲ ಕರ್ಮವನ್ನ ಕಮ್ಮಿ ಮಾಡ್ಕೋತಾ ಇದೀವಿ. ಸಂತೋಷ. ಈಗ ನೀವು ಅದರಲ್ಲಿ ಏನಾರ ಪ್ರಾಬ್ಲಮ್ ಇದೆಯಾ? ಈಗ ನೋಡಿ, ಧರ್ಮ ಅಂದ್ರೆ ಏನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಧರ್ಮ ಅಂದ್ರೆ ಲಾ ಆಫ್ ನೇಚರ್, ನೈಸರ್ಗಿಕ ಗುಣ. ಅದು ಚೇಂಜ್ ಆಗೋದಿಲ್ಲ. ಅದಕ್ಕೆ ಏನಂತಾರೆ? ಅದಕ್ಕೆ ಸನಾತನ ಅಂತಾರೆ. ಅಂದ್ರೆ ನೀವು ಇರ್ಲಿ ಇಲ್ಲದೆ ಇರ್ಲಿ, ಅದು ಹಂಗೆ ಇರುತ್ತದು. ಅಂದ್ರೆ ಏನು? ಈಗ ಹುಟ್ಟಿದ ಮೇಲೆ ಸಾವು ಆಗೋಕ್ಕಿಂತ ಮುಂಚೆ ವಯಸ್ಸಾಗತ್ತೆ. ಯಾವುದಕ್ಕೆ ತಗೊಳ್ಳಿ ವಯಸ್ಸಾಗತ್ತೆ. ಭೂಮಿಗೂ ವಯಸ್ಸಾಗತ್ತೆ, ಈ ಸೋಲಾರ್ ಸಿಸ್ಟಮ್ ಅಂತ ಏನು ಕರಿತೀವಿ ಅದಕ್ಕೂ ವಯಸ್ಸಾಗತ್ತೆ, ಗಿಡ ಮರಕ್ಕೂ ವಯಸ್ಸಾಗತ್ತೆ, ಹಾಗೆ ಮನುಷ್ಯನ ದೇಹಕ್ಕೂ ವಯಸ್ಸಾಗತ್ತೆ. ಇದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಏನೋ ಮಾಡಿ ಅದನ್ನು ತಪ್ಪಿಸ್ಬಿಡ್ತೀವಿ ಅನ್ನೋದು ಸುಳ್ಳು. ಹಾಗೇನೆ ವಯಸ್ಸಾಗ್ತಾನೆ ಇದ್ರೆ ಮರಣ ಸಂಭವಿಸೋದು ಸತ್ಯ. ಅದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕರೆಕ್ಟಾ? ಇದು ನೈಸರ್ಗಿಕ ಗುಣ. ಬುದ್ಧನ ಧರ್ಮ ಅಂದ್ರೆ ಏನು? ನೈಸರ್ಗಿಕ ಗುಣ. ನೈಸರ್ಗದಲ್ಲಿ ಅಥವಾ ನಿಸರ್ಗ ಅಂತ ಏನು ಕರಿತೀವಿ, ನೇಚರ್ ಅಂತ ಏನು ತಗೋತೀವಿ, ಅದರಲ್ಲಿ ಈ ಗುಣ ಇದೆ, ತಪ್ಸಕ್ಕಾಗೋದಿಲ್ಲ. ಹಾಗೇನೆ ಈಗ ನಾವು ರಾಗದಲ್ಲಿದ್ದೀವಿ ಅಂದ್ರೆ ಬಿಸಿ ಮಾಡ್ಕೊಳ್ದೆ ರಾಗ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸಿಗೆ ಬಿಸಿ ಆಗಬೇಕು. ಮನಸ್ಸಿಗೆ ಬಿಸಿ ಆದರೆ ಮಾತ್ರ ರಾಗ ಉಂಟಾಗತ್ತೆ, ಇಲ್ಲ ರಾಗ ಉಂಟಾಗೋದಿಲ್ಲ. ಹಾಗೇನೆ ಕ್ರೋಧ ಆಗ್ಬೇಕಂದ್ರೆ ಬಿಸಿ ಆಗೋಕ್ಕಿಂತ ಹೆಚ್ಚಾಗಿ ಕುದಿಬೇಕು. ಕುದಿತಾ ಇದ್ದಂಗೆನೆ ಕ್ರೋಧ ಅಥವಾ ಸಿಟ್ಟು ಬರುತ್ತೆ. ಮೋಹ, ಕತ್ಲಿಲ್ದೆ ಮೋಹ ಆಗೋಕ್ ಸಾಧ್ಯ ಇಲ್ಲ. ಅಂದ್ರೆ ಈಗ ನಾವು ಏನೇ ಇದು ಈ ವಸ್ತು ಇದು ನಿಜ ಅಂತ ತಗೊಂಡ್ರೆ, ಗಂಡ ಅನ್ನೋನು ನಿಜ, ಹೆಂಡತಿ ಅನ್ನೋಳು ನಿಜ, ಮಕ್ಕಳು ಅನ್ನೋದು ನಿಜ, ಮನೆ ಅನ್ನೋದು ನಿಜ, ಹೀಗೆ ತಗೊಂಡ್ರೆ ಅದು ಮೋಹ.
ಯಾಕಂದ್ರೆ ಅದು ನಿಜವಲ್ಲ. ಬಟ್ ನನ್ನ ಪ್ರಕಾರ ಅದು ನಿಜ. ಅದಕ್ಕೆ ಮೋಹ. ಯಾಕೆ ಅಂತ ಕೇಳಿದ್ರೆ ಅದು ಉದಯ ಆಗ್ತಾ ಇದೆ, ಅದರದು ಅಸ್ತ ಆಗ್ತಾ ಇದೆ. ಈಗ ಹೇಗೆ ಸೂರ್ಯ ಬರ್ತಾನೋ, ಸೂರ್ಯ ಅಸ್ತ ಆಗುತ್ತೋ, ಹಾಗೆ ಒಂದು ಜೀವಿ ಹುಟ್ಟಿದರೆ ಅದು ಸಾವು ಕಡೆಗೇನೆ ಹೋಗುತ್ತೆ ವಿನಃ ಬೇರೆ ಯಾವ ಕಡೆಗೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನೈಸರ್ಗಿಕ ಗುಣ. ಚೇಂಜ್ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾವ ಪೂಜೆಯಿಂದಲೂ ಸಾಧ್ಯ ಇಲ್ಲ, ಯಾವ ಪುನಸ್ಕಾರದಿಂದಲೂ ಸಾಧ್ಯ ಇಲ್ಲ, ಯಾವ ಕುಂಭಮೇಳದಿಂದಲೂ ಸಾಧ್ಯ ಇಲ್ಲ, ಯಾವ ಮೇಳದಿಂದಲೂ ಸಾಧ್ಯ ಇಲ್ಲ. ಅದು ಬುದ್ಧಂದೇನ, ಹಿಂದೂಗಳದ, ಅದು ಹುಚ್ಚ ಆರ್ಗ್ಯುಮೆಂಟ್. ಅದು ಹಂಗೇನಾರು ತಗೊಂಡ್ರೆ ನೀವು ಸಾವು ಬರುತ್ತೋ ಬರಲ್ವೋ, ನೀವು ಏನಾರ ನಂಬಿಕೊಳ್ಳಿ, ಬರುತ್ತಾ ಬರಲ್ವಾ ಅದು ನೈಸರ್ಗಿಕ ಗುಣ. ಬುದ್ಧ ಧರ್ಮ ಅಂದರೆ ಬುದ್ಧನ ಧರ್ಮ ಅಲ್ಲ, ಅದು ಧರ್ಮ. ಇಷ್ಟೇ ಧರ್ಮ. ಸೃಷ್ಟಿ ಅಂತ ಏನು ಕರಿತೀವಿ, ಸ್ಥಿತಿ ಅಂತ ಏನು ಕರಿತೀವಿ, ಲಯ ಅಂತ ಏನು ಕರಿತೀವಿ, ಅದಕ್ಕೆ ಇನ್ನೊಂದು ವರ್ಡ್ ಏನಪ್ಪ ಅಂದರೆ ಉಪ್ಪಾದ ತಿಥಿ ಭಂಗ. ಪಾಲಿ ವರ್ಡ್ ಆಯಿತು, ಇದು ಸಂಸ್ಕೃತದ ವರ್ಡ್ ಆಯಿತು. ಬಟ್ ಎರಡೂ ಒಂದೇನೆ. ಸೃಷ್ಟಿ ಸ್ಥಿತಿ ಲಯ ಆಗಿ ಆಗತ್ತೆ. ನೀವು ಏನೂ ಮಾಡೋಕ್ಕಾಗೋದಿಲ್ಲ ಹಂಗೆ. ಸೊ ಬುದ್ಧ ಧರ್ಮ ಅಂತ ಇರೋದಿಲ್ಲ, ಧರ್ಮ. ಬುದ್ಧ ಕಂಡು ಹಿಡಿದ ಧರ್ಮ ಅಂತ ಕೇಳಿದ್ರೆ ಬುದ್ಧ ಧರ್ಮ ಅಂತ ಹೇಳ್ಬೋದು. ಅದು ನೈಸರ್ಗಿಕ ಗುಣ. ಈಗ ನಾವು ಇದು ಗುಣ ನೋಡ್ಬಿಟ್ಟು ನಾವು ಎಲ್ಲಿ ಸಾವು ಆಗತ್ತಪ್ಪ, ನಮ್ಮದು ಮುಂದೆ ಪುನರ್ಜನ್ಮ ಎಲ್ಲಿ ಅಂತ ನಾವು ನೋಡ್ಕೋಬೇಕಾಗತ್ತೆ. ಅದನ್ನು ಬೇಕಾದ್ರೆ ನೀವು ಹೆಂಗೆ ಬೇಕಾದಂಗೆ ಚೇಂಜ್ ಮಾಡ್ಕೋಬೋದು. ಅಂದರೆ ಈಗ ನನಗೆ ಇಲ್ಲಿ ಹುಟ್ಟೋದು ಬೇಡ, ಅಲ್ಲಿ ಹುಟ್ಟಬೇಕು ಅಂತ ಇದ್ದರೆ ಆ ಕಂಡೀಷನ್ಗಳನ್ನು ಮ್ಯಾಚ್ ಮಾಡಿದ್ರೆ, ಅಂದರೆ ಏನೋ ಹೇತು ಪ್ರತ್ಯಯ, ಕಾರಣವನ್ನು ಸರಿಯಾಗಿ ಸೆಟ್ ಮಾಡಿಕೊಂಡ್ರೆ ಅದರದ್ದು ಕಾರ್ಯ ಏನಾಗತ್ತೆ, ಅದು ಆ ಜಾಗಕ್ಕೆ ಹೋಗುತ್ತೆ. ಇದನ್ನು ನಾವು ಮಾಡಬಹುದಾದಂಥ, ಅಂದರೆ ಏನು, ನಾವು ಫ್ರೀ ವಿಲ್ ಅಂತ ಏನು ಕರಿತೀವಿ ಅದು ಇದರಲ್ಲಿ ಬರುತ್ತೆ. ಫ್ರೀ ವಿಲ್ಲಲ್ಲಿ ನಾವು ಚೇಂಜ್ ಮಾಡ್ಕೋಬೋದು. ಯಾವ ಥರ? ನಾವು ಅಕುಶಲ ಕರ್ಮ ಮಾಡ್ತಾ ಇದ್ದರೆ ಕುಶಲ ಕರ್ಮ ಮಾಡೋದ್ರಿಂದ ತಪ್ಪು ದಾರಿಗೆ ಹೋಗೋದನ್ನು ಬಿಟ್ಟು ಸರಿ ದಾರಿಗೆ ಹೋಗ್ಬೋದು. ಯಾವುದು? ನಾವೇನು ಚೈತನ್ಯ ಅಂತ ಕರಿತೀವೋ ಅದನ್ನು ಪಾಲಿಯಲ್ಲಿ ವಿಜ್ಞಾನ ಅಂತ ಹೇಳ್ತಾರಪ್ಪ. ಅದು ನಾನು ಅಂತ ಏನು ಅಂದ್ಕೊಂಡಿದ್ದೀನೋ ಅದು ನಾನು ಅನ್ನೋದು ಅಲ್ಲಿ ಹೋಗಿ ಹುಟ್ಟುತ್ತೆ. ಸೊ ನಾವು ಸರಿಯಾಗಿದ್ದರೆ ದೇವತೆ ಲೋಕಕ್ಕೆ ಹೋಗ್ಬೋದು, ಇಲ್ಲ ಬ್ರಹ್ಮ ಲೋಕಕ್ಕೆ ಹೋಗ್ಬೋದು. ಸರಿಯಾಗಿಲ್ಲದೆ ಇದ್ದರೆ ಪ್ರೇತ ಲೋಕಕ್ಕೆ ಹೋಗ್ಬೋದು, ಅಥವಾ ಪ್ರಾಣಿಗಳ ಲೋಕಕ್ಕೆ ಹೋಗ್ಬೋದು, ಅಥವಾ ನರಕಕ್ಕೆ ಹೋಗ್ಬೋದು. ಇದು ನೈಸರ್ಗಿಕ ಗುಣ. ಅಲ್ಲಿ ನಾನು ನೀನು ಅನ್ನೋದು ಬರೋದಿಲ್ಲ ಅಂತ ಬುದ್ಧ ಹೇಳೋದು. ನೀನು ಹಿಂಗಿದ್ರೆ ಹಿಂಗೆ ಸಿಗತ್ತಪ್ಪ, ಹಿಂಗಿಲ್ಲ ಅಂದರೆ ಹಿಂಗೆ ಸಿಗೋದಿಲ್ಲ. ಸೊ ಫಾರ್ಮುಲಾ ಏನು? ಅದು ಪಾಲಿಯಲ್ಲಿದೆ, ಇದನ್ನು ಮೊದಲು ಹೇಳಿದ್ದೆ, ಮತ್ತೊಂದು ಸಲ ಹೇಳೋಕ್ಕೇನು ಬೇಜಾರಿಲ್ಲ. ಹೀಗಿದ್ದರೆ, ಈ ಥರ ಏನಾರ ಇದ್ದರೆ ಇದು ಆಗೇ ಆಗತ್ತೆ. ಈ ಥರ ಇಲ್ಲದೆ ಇದ್ದರೆ ಇದು ಎಂದೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಜನನ ಇದ್ದರೆ ಮರಣ ಆಗೇ ಆಗತ್ತೆ. ಹಾಗೆಯೇ ಅವಿದ್ಯೆ ಇದ್ದರೆ ಸಂಸ್ಕಾರಗಳು ನಡೀತಾನೆ ಇರುತ್ತೆ. ಸಂಸ್ಕಾರ ಇದ್ದರೆ ಅದರದ್ದು ಎಕ್ಸ್ಪೀರಿಯನ್ಸ್ ಆಗಲಿಕ್ಕೆ ಚೈತನ್ಯ ಬಂದೇ ಬರುತ್ತೆ. ಚೈತನ್ಯ ಇದ್ದರೆ ನಾಮರೂಪ ಅನ್ನೋದು ಬಂದೇ ಬರುತ್ತೆ. ಹೀಗೆ ಅದು ಪಟಿಚ್ಯ ಸಮುತ್ಪಾದ, ಅಥವಾ ಸಂಸ್ಕೃತದಲ್ಲಿ ಪ್ರತಿತ್ಯ ಸಮುತ್ಪಾದ ಹಾಗೆ ಆಗತ್ತೆ. ಅದು ನೈಸರ್ಗಿಕ ಗುಣ. ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿರೋವಂಥದ್ದು. ಅದಕ್ಕೇನಾಗುತ್ತೆ, ಈಗ ನಾವು ಕುಶಲ ಇಲ್ಲದೆ ಇದ್ದರೆ ಅದರ ಪ್ರಕಾರ ಹುಟ್ತೀವಿ ಅಷ್ಟೇ, ಇನ್ನೇನು ಬೇರೆ ಏನು ಆಗೋದಿಲ್ಲ. ಈಗ ನೀವು ಹೇಳಿದ್ರೆ ಸುಳ್ಳು ಹೇಳೋ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಅಂತ. ನೀವು ಕಡಿಮೆ ಮಾಡಿದ್ರೋ ಜಾಸ್ತಿನೇ ಮಾಡಿಕೊಂಡ್ರೋ ಏನು ಮಾಡಿಕೊಂಡ್ರೋ ಅದಕ್ಕೆ ಸಂಬಂಧ ಇಲ್ಲ. ಅದರದ್ದು ತಕ್ಕ ಏನಂತಾರೆ ಎನರ್ಜಿ ಅಥವಾ ಚೇತನ ಏನಿದೆಯೋ ಅದು ಇನ್ನೊಂದು ಕಡೆಗೆ ಹೋಗಿ ಅದರದ್ದು ಪ್ರಬಲ ಯಾವುದು ಬರುತ್ತೋ ಅದರ ಪ್ರಕಾರ ಅದು ಅಲ್ಲಿ ಹುಟ್ಟುತ್ತೆ.
ಸೊ ನಾವು ಒಳ್ಳೆಯ ರೀತಿಯಲ್ಲಿದ್ದರೆ ಒಳ್ಳೆಯ ಜಾಗದ ಹುಟ್ಟುತ್ತದು, ಕೆಟ್ಟದಾಗಿದ್ದರೆ ಕೆಟ್ಟ ಜಾಗದಲ್ಲಿ ಹುಟ್ಟುತ್ತೆ. ಇಷ್ಟೇ ಇರೋದು. ಬುದ್ಧ ಧರ್ಮದಲ್ಲಿ ಬಹಳ ಕಾಂಪ್ಲಿಕೇಟೆಡ್ ಆಗಿರುವಂಥದ್ದು ಏನೂ ಇಲ್ಲ, ಅಥವಾ ನಾವು ಯಾವುದೋ ಇಮ್ಯಾಜಿನೇಷನ್ ಮಾಡ್ಕೋಬೇಕಪ್ಪ ಅನ್ನೋದೂ ಇಲ್ಲ. ವೆರಿ ಸಿಂಪಲ್ ಆಗಿದೆ, ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ. ಸೊ ಇನ್ನು ಒಂದು ವೈದಿಕ ಧರ್ಮ ಅಥವಾ ವೇದಿಕ್ ಮತ್ತು ಬುದ್ಧ ಧರ್ಮದಲ್ಲಿ ಸೇಮ ಡಿಫ್ರೆಂಟ್ ಅಂತ ಕೇಳಿದ್ರೆ ಸಮನಾಗಿರೋದು ಬಹಳಷ್ಟಿದೆ. ಒಂದೇ ಒಂದೇನಪ್ಪ ಅಂದರೆ ಬುದ್ಧ ಹೇಳೋದು, ಈಗ ನೀವು ಇವು ಯಾವುದೇ ಮಾಡಿದ್ರೂ ರೀಬರ್ತ್ ಅನ್ನೋದು ಬರುತ್ತೆ. ನಾನೇನು ಹೇಳ್ಕೊಡ್ತಾ ಇದ್ದೀನಿ ಅದರಲ್ಲಿ ರೀಬರ್ತ್ ಬರೋದಿಲ್ಲ, ಅಂದರೆ ಪುನರ್ಜನ್ಮ ಬರೋದಿಲ್ಲ, ಅಥವಾ ಅರ್ಹತ್ ಅಂತ ಏನು ಕರಿತೀವೋ ಆ ಸ್ಥಿತಿನ ನೀವು ರೀಚ್ ಆಗ್ಬೋದು ಅಂತ ಇರೋದು. ಅದಷ್ಟೇ ಡಿಫ್ರೆನ್ಸ್ ಇರೋದು. ಬೇರೆ ನೀವು ಪೂಜೆ ಮಾಡ್ತಿರೋ ಪೂಜೆ ಮಾಡೋದಿಲ್ವೋ, ನಾನು ನಂಬ್ತೀನಿ ನಂಬೋದಿಲ್ವೋ, ಅದಕ್ಕೆ ಯಾವುದಕ್ಕೂ ಸಂಬಂಧ ಇಲ್ಲ. ಸೊ ಈಗ ನಾವು ಏನು ಮಾಡ್ತಾ ಇದ್ದೀವಿ, ಈಗ ಕೆಲವೊಂದು ನಾವು ಕಾಂಟೆಕ್ಸ್ಟಲ್ಲಿ ತಗೊಂಡ್ರೆ, ಸುತ್ತದಲ್ಲಿ ತಗೊಂಡ್ರೆ, ಬ್ರಾಹ್ಮಣ ಆದವರು ಅವರು ಬುದ್ಧರ ಹತ್ರ ಬಂದು ಪ್ರಶ್ನೆಗಳನ್ನು ಹಾಕ್ತಿದ್ರು. ಅವ್ರು ಉತ್ತರ ಕೊಟ್ಟ ತಕ್ಷಣ ಅವರು ಅರ್ಹತ್ ಆಗ್ತಿದ್ರು. ಅಂದ್ರೇನು, ಅವರೆಲ್ಲ ವರ್ಕೌಟ್ ಮಾಡ್ಕೊಂಡು ಬಂದಿದ್ರು. ಕೆಲವೊಂದು ಅವರಿಗೆ ಅರ್ಥ ಆಗಿರಲಿಲ್ಲ, ಅವ್ರಿಗೆ ಅರ್ಥ ಆದ ತಕ್ಷಣ ಅವ್ರು ಅರ್ಹತ್ ಆದರು. ನೋಡಿದ್ರ ಬುದ್ಧರು ಅವ್ರನ್ನ ಹೆಂಗೆ ಸೋಲಿಸ್ಬಿಟ್ರು ಅಂತ ಕೇಳಿದ್ರೆ ಹುಚ್ಚರು ಅಂತಾರದು. ಅಲ್ಲಿ ಗೆಲುವು ಸೋಲು ಅನ್ನೋ ಪ್ರಶ್ನೆ ಇಲ್ಲ. ನಿಮಗೆ ಪುನರ್ಜನ್ಮ ಇದೆಯಾ, ಪುನರ್ಜನ್ಮ ಇಲ್ವಾ? ಪುನರ್ಜನ್ಮ ಇದ್ದರೆ ಇದನ್ನು ಹೇಗೆ ತಪ್ಪಿಸ್ಕೋಬೋದು? ನನ್ನ ಪ್ರಕಾರ ನಾನು ಹಿಂಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಬುದ್ಧರು ಏನು ಹೇಳೋರು, ನೋಡಪ್ಪ ನೀ ಹಿಂಗೆ ಮಾಡ್ತಾ ಇದೆಯಲ್ಲ, ಇದರಲ್ಲಿ ಇದು ಅನಿತ್ಯವಾಗಿದೆಯೋ ನಿತ್ಯವಾಗಿದೆಯೋ, ಇದು ದುಃಖದಲ್ಲಿದೆಯೋ ಸುಖದಲ್ಲಿದೆಯೋ, ಇದು ಅನತ್ತ ಅಂದ್ರೇನು? ಈಗ ಅದನ್ನು ಕನ್ನಡದಲ್ಲೋ ಸಂಸ್ಕೃತದಲ್ಲೋ ಅನಾತ್ಮ ಮಾಡಿಟ್ಟಿದ್ದಾರೆ. ಅದನ್ನೇ ತಗೊಳ್ಳೋಣ ಈಗ ಸದ್ಯಕ್ಕೆ. ಆತ್ಮದಲ್ಲಿದೆಯೋ ಅನಾತ್ಮದಲ್ಲಿದೆಯೋ? ಈಗ ಅಕಸ್ಮಾತ್ ಹಂಗಿದ್ದರೆ ನೀನು ನಂಬಿರೋದು ಸರಿಯೋ ತಪ್ಪೋ? ಅವಾಗ ಅವ್ರೇನು ಹೇಳೋರು, ಇದು ನಾನು ನಂಬಿರೋದು ಸರಿಯಲ್ಲ, ತಪ್ಪು, ಈಗ ನನಗೆ ಅರ್ಥ ಆಯಿತು, ಅದರ ಪ್ರಕಾರ ಮಾಡೋರು. ಅಂದರೆ ನಾವು ತಿಳಿಬೇಕಾಗಿರೋದು ಇಷ್ಟೇ. ಈಗ ಯಾರೇ ಯತಿಗಳಾಗಲಿ, ಯಾರೇ ಏನಂತಾರೆ ಪರಿವ್ರಜಕರಾಗಲಿ, ಅಥವಾ ಯಾರೇ ಸಂತರಾಗಲಿ ಬುದ್ಧರ ಹತ್ರ ಬಂದು ಅವ್ರು ಕೇಳ್ತಿರೋದು ಅವ್ರಿಗೇನು ತಿಳಿದಿದೆ, ಅವ್ರೇನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅದರ ಬಗ್ಗೆ. ಅದರ ಅರ್ಥ ಅವ್ರು ಯಾವುದೋ ತಪ್ಪು ದಾರಿಗೆ ಹೋಗ್ಬಿಟ್ಟಿದ್ರು, ಇವರು ಅವರನ್ನು ಕರ್ಕೊಂಬಂದ್ಬಿಟ್ರು ಅನ್ನೋದಲ್ಲ. ಬುದ್ಧರು ಅವರನ್ನು ಅರ್ಥ ಮಾಡಿಕೊಂಡು, ನೋಡಪ್ಪ ನೀನು ಇದನ್ನು ಮಾಡ್ತಾ ಇದೆಯಲ್ಲ, ನೀನು ಇದನ್ನು ಹಿಂಗೆ ಮಾಡಿದ್ರೆ ಈ ದಾರಿಗೆ ಹೋಗ್ತಿ, ಇದು ಸರಿಯಲ್ಲ, ಈ ಇಲ್ಲಿಂದ ನೀನು ಹಿಂಗೆ ಹೋದರೆ ಈ ದಾರಿ ಸರಿ, ನೀನು ಹೀಗೆ ಮಾಡು. ಕೆಲವೊಬ್ಬರು ಒಪ್ಕೋತಿದ್ರು, ಕೆಲವೊಬ್ಬರು ಒಪ್ಕೋತಿರ್ಲಿಲ್ಲ. ಈಗ ನಾವೆಲ್ಲ ಸುತ್ತಗಳನ್ನು ನೋಡ್ತಾ ಬಂದರೆ ಅದರಲ್ಲಿ ಇದೇ ಥರನೇ ಒಬ್ಬರು ಬರ್ತಾರೆ, ಒಬ್ರು ಹೋಗ್ತಾರೆ, ಒಬ್ಬರು ಬರ್ತಾರೆ, ಒಬ್ಬರು ಹೋಗ್ತಾರೆ. ಸೊ ನಾವು ಸುತ್ತನ ಅರ್ಥ ಮಾಡ್ಕೋಬೇಕಂದ್ರೆ ಏನು, ನಾವು ಅದನ್ನು ನೋಡೋದು ಅದರಲ್ಲಿ ಏನಿದೆಪ್ಪ ಅಂದರೆ, ನಾವು ನಮ್ಮ ಮನಸ್ಸಿನ ಸ್ಥಿತಿ ಆ ಥರ ಇದ್ದರೆ ಆವಾಗ ಆ ಸುತ್ತ ನಮಗೆ ಸರಿ ಹೋಗುತ್ತೆ. ಅದ್ರ ಪ್ರಕಾರ ನಾವು ಮಾಡ್ಬೋದು. ಈಗ ಪಾರಮಿ ಬಗ್ಗೆ ನೀವು ಕೇಳಿದ್ರಿ, ಪಾರಮಿತ ಅಂದರೆ ಇಷ್ಟೇ, ಇಲ್ಲಿಂದ ಆ ಕಡೆ ಹೋಗೋದು ಹೇಗೆ, ಈ ಪಾರಾಗಬೇಕು ಅಂತ ಕನ್ನಡದಲ್ಲೇ ಇದೆ, ಪಾರಾಗಿ ಅಂತ. ಪಾರಾಗಿ ಅಂದ್ರೇನು, ಇಲ್ಲಿಂದ ಅಲ್ಲಿಗೆ ಹೋಗಿ ಅಂತ ಅಷ್ಟೇ. 10 ಸ್ಟೆಪ್ಸಲ್ಲಿ ನೀವು ಅಲ್ಲಿಗೆ ಹೋಗ್ತೀರಪ್ಪ. ದಾನದಿಂದ ಸ್ಟಾರ್ಟ್ ಮಾಡಿಕೊಂಡು ಉಪೇಕ್ಷ ಅಂದ್ರೇನು, ಅಪೇಕ್ಷೆ ಇಲ್ಲದೆ ಇರೋದು, ನಿರಾಪೇಕ್ಷೆ, ಯಾವುದರದ್ದು ಅಪೇಕ್ಷೆ ಇಲ್ಲದೆ ಇರೋ ಥರ ಇದ್ದರೆ ಸಮಾನತೆಯಲ್ಲಿರ್ತೀವಿ. ಸಮಾನತೆಯಲ್ಲಿದ್ದರೆ ಗೊತ್ತಾಯ್ತು. ಈಗ ನಿಮ್ಮ ಜೀವನವನ್ನು ನೋಡಿಕೊಳ್ಳಿ, ನಿಮಗೆ ಸಮಾನತೆಯಲ್ಲಿದ್ದೀರೋ ಇಲ್ವೋ ಅಂತ. ಸಮಾನತೆಯಲ್ಲಿ ಇಲ್ಲ ಅಂದರೆ ಮೊದಲು ಶೀಲ ಬರಬೇಕು. ಶೀಲ ಬರಬೇಕಂದ್ರೆ ಅಕುಶಲಗಳು ಇರಬಾರ್ದು. ಅಕುಶಲಗಳನ್ನು ಕಳ್ಕೊಳ್ಳಿ, ಆವಾಗ ಶೀಲ ಸಂಪನ್ನ ಆಗ್ತೀರಿ. ಶೀಲ ಸಂಪನ್ನರಾದರೆ ಸಮಾಧಿಗೆ ಒಳ್ಳೆಯದಾಗತ್ತೆ. ಸಮಾಧಿ ಅಂದ್ರೇನು, 9 ಧ್ಯಾನಗಳಲ್ಲಿ 8 ಧ್ಯಾನಗಳು ವೇದದಲ್ಲಿ ಏನಿದೆಯೋ ಉಪನಿಷತ್ತಲ್ಲಿ ಏನಿದೆಯೋ ಅದೇ ಥರನೇ ಧ್ಯಾನ.
ಬಟ್ ಅದರಲ್ಲಿ ಒಂದೇ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಪುನರ್ಜನ್ಮ ಇದೆ. ಬುದ್ಧ ಹೇಳಿಕೊಟ್ಟಿರೋದು ಪುನರ್ಜನ್ಮದಿಂದ ಹೊರಗೆ ಬರೋದು. ಬಟ್ ನಮಗೆ ಫಸ್ಟು ಅಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ 8 ಧ್ಯಾನಗಳನ್ನು ಮಾಡಲೇಬೇಕು. ಅದು ಸಮಾಧಿ ಆಗಬೇಕು. ನೀವು ನೋಡ್ಕೊಳ್ಳಿ, ನೀವು ಎಲ್ಲಿ ತನಕ ಧ್ಯಾನ ಮಾಡ್ತಿದ್ದೀರಿ ಅಂತ. ಧ್ಯಾನ ಮಾಡೋದಲ್ಲ, ಧ್ಯಾನದಲ್ಲಿ ಇರಬೇಕು. ಹೇಳೋದಕ್ಕೆ ನಾವೇನು ಹೇಳ್ಬೋದು, ಧ್ಯಾನ ಮಾಡಿ ಅಂತ. ಬಟ್ ಮಾಡುವಂಥದ್ದು ಏನಿಲ್ಲ, ಅಲ್ಲಿ ಇರುವಂಥ ಸ್ಥಿತಿ ಅದು. ಈಗ ನಾನು ಅಟ್ ಪ್ರೆಸೆಂಟು ಧ್ಯಾನದಲ್ಲಿ ಇದ್ದೀನಾ? ಈಗ ಧ್ಯಾನದಲ್ಲಿ ಇಲ್ಲ ಅಂದ ತಕ್ಷಣ ಏನಾಗುತ್ತೆ, ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಯಾರೇ ಏನಕ್ಕೆ ಕೇಳಿದ್ರೆ ಬೇಸರ ಆಗುತ್ತೆ. ಅಂದರೆ ಧ್ಯಾನದಿಂದ ಹೊರಗಡೆ ಬಂದಿದ್ದೀನಿ ಅಂತ. ಈಗ ಧ್ಯಾನದಲ್ಲಿದ್ದರೆ ಮನಸ್ಸು ಸ್ಥಿರವಾಗಿರುತ್ತೆ, ಶಾಂತವಾಗಿರುತ್ತೆ, ಯಾವುದೂ ನೋವಿನಲ್ಲಿ ಇರುವುದಿಲ್ಲ. ಸೊ ಈಗ ನಾವು ನೋಡಿದ್ರೆ 2 ಥರ ಧ್ಯಾನ ಬರುತ್ತೆ, ಒಂದು ರೂಪ ಧ್ಯಾನ, ಒಂದು ಅರೂಪ ಧ್ಯಾನ. ಸೊ ಬ್ರಹ್ಮನ್ ಅಂತ ಏನು ಕರೀತಾರೋ ಉಪನಿಷತ್ತಲ್ಲಿ, ಅದು ಅರೂಪ, ರೂಪ ಇಲ್ಲದೆ ಇರುವಂಥದ್ದು. ಬುದ್ಧರು ಅದನ್ನೇ ಹೇಳೋದು, ಅರೂಪನೇ ಶ್ರೇಷ್ಠ. ಬಟ್ ಆದರೆ ಯಾವಾಗ ನಾವು ತುರ್ಯ ಅಂತ ಒಂದು ಸ್ಥಿತಿಗೆ ಹೋಗ್ತೀವೋ, ಅಥವಾ ಪಾಲಿಯಲ್ಲಿ ನೇವ ಸನ್ಯ ನ ಸನ್ಯ ಅನ್ನೋದಕ್ಕೆ ಹೋಗ್ತೀವೋ, ಎಲ್ಲಿ ತನಕ ನಮಗೆ ಸನ್ಯ ಅಂದರೆ ಚಿಹ್ನೆಗಳನ್ನು ಮಾಡುವುದಿರುವುದಿಲ್ಲವೋ, ಅಲ್ಲಿ ತನಕ ಕಾನ್ಷಿಯಸ್ನೆಸ್ ಅಂದರೆ ಚೈತನ್ಯ ಎಲ್ಲಿಗೂ ಎಸ್ಟಾಬ್ಲಿಷ್ ಆಗೋದಿಲ್ಲ, ಪ್ರತಿಷ್ಠಿತವಾಗುವುದಿಲ್ಲ. ಚೈತನ್ಯ ಪ್ರತಿಷ್ಠಿತ ಆಗದೆ ಇದ್ರೆ ಪುನರ್ಜನ್ಮ ಇಲ್ಲ. ಬಟ್ ಅಕಸ್ಮಾತ್ ಪ್ರತಿಷ್ಠಿತ ಆಯಿತು ಅಂದರೆ ಪುನರ್ಜನ್ಮ ಇದೆ. ಅದನ್ನು ಹೆಂಗೆ ಕಳಿಯೋದೀಗ? ಆ ಲಾಸ್ಟ್ 1 ಸ್ಟೆಪ್ ಏನಿದೆ ಅಲ್ಲ, ಅದು ಮಹತ್ವವಾಗಿರೋದು. ಅವರು ಸನ್ಯ ವೇದದ ನಿರೋಧ ಅಂತ ಏನು ಹೇಳ್ತಾರಲ್ಲ, ಅದು ಪ್ರಾಕ್ಟೀಸ್ ಮಾಡಿದರೆ ಆವಾಗ ಇದೇ ಜನ್ಮದಲ್ಲಿ ಪ್ರತಿಷ್ಠಿತವಾಗುವುದಿಲ್ಲ. ಪ್ರತಿಷ್ಠಿತ ಆಗಲಿಲ್ಲ ಅಂದರೆ ಸಾವಿನ ನಂತರ ಪ್ರತಿಷ್ಠಿತ ಆಗೋಕ್ಕೆ ಸಾಧ್ಯ ಇಲ್ಲ. ಇಷ್ಟೇ ಮಾಡಬೇಕಾಗಿರೋದು. ಅಂದರೆ ನಾವೀಗೇನು ಮಾಡಬೇಕು, 8 ಧ್ಯಾನಗಳು ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ. ಅಂದರೆ 8, 7, 6 ಹೀಗೆ ಮೇಲಿಂದ ಕೆಳಗೆ. ಹಾಗೆಯೇ 1ರಿಂದ 8 ಮೇಲಕ್ಕೆ. 2 ರೀತಿಯಲ್ಲೂ ಮಾಡಕ್ಕೆ ಬರಬೇಕು ನಮಗೆ. ಅರೂಪದಿಂದ ರೂಪಕ್ಕೆ ಬರೋಕ್ಕೂ ಗೊತ್ತಿರಬೇಕು, ರೂಪದಿಂದ ಅರೂಪಕ್ಕೆ ಹೋಗೋದು ಗೊತ್ತಿರಬೇಕು. ಇವೆರಡು ಗೊತ್ತಾದರೆ ನಮಗೆ ಬುದ್ಧ ಧರ್ಮದ್ದು ಅರ್ಥವಾಯ್ತು. ಈಗ ನೀವು ಎಲ್ಲಿ ತನಕ ಮಾಡಿದಿರಿ ಧ್ಯಾನ? ಯಾವ ಲೆವೆಲ್ಗೆ ಬಂದಿದ್ದೀರಿ ಹೇಳ್ತೀರಾ ಯಾರಾದರೂ? ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ, ಎಲ್ಲಿಗೆ ಬಂದಿದ್ದೀರಿ? ನಿಮ್ಮ ಪ್ರಾಕ್ಟೀಸ್ ಏನು ಅಂತ ನನಗೆ ಹೇಳಿ. ಅದರ ಪ್ರಕಾರ ನಾವು ಆವಾಗ ನಿಮಗೆ ಹೆಲ್ಪ್ ಆಗುತ್ತೆ, ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅಂತ. ಆವಾಗ ಈ 5 ಖಂಡಗಳನ್ನು ಹೇಗೆ ನೋಡಬೇಕು ಅಂತ ಅರ್ಥ ಆಗುತ್ತೆ. ಅದಾದಮೇಲೆ ಆಯತನ ಅಂತ ಏನು ಕರೀತಾರೆ, ಅಂದರೆ ಇಂದ್ರಿಯಗಳು, ಅದನ್ನು ಹೇಗೆ ನಿಗ್ರಹ ಮಾಡಬೇಕಂತ ಗೊತ್ತಾಗುತ್ತೆ. ಒಂದೊಂದಾಗೆ ಮಾಡ್ತಾ ಬರ್ಬೋದು. ಸೊ ಅದಕ್ಕೆ ನೀವು ಏನು ಮಾಡ್ತಿದ್ದೀರಿ ಪ್ರಾಕ್ಟೀಸ್ ನನಗೆ ಹೇಳಿ. ಹೇಳಿ ವಿಷ್ಣು ಅವರೇ. ಮೆಡಿಟೇಷನ್ ಅಲ್ಲಿ ಆನಪಾನ ಮತ್ತು ಮೆತ್ತ ಮಾಡ್ತಾ ಇದ್ದೀನಿ ನಾನು ಸ್ವಾಮೀಜಿ. ಹಾಫ್ ಅನ್ ಅವರ್ ಮಾಡ್ತೀನಿ ಫರ್ ಡೇಗೆ. ಆನಪಾನ ಅಂದ್ರೆ ಈಗ ಇವ್ರದ್ದು ಗೋಯಿಂಕ ಅವ್ರದಲ್ವಾ? ಹೌದು ಸತ್ಯನಾರಾಯಣ ಗೋಯಿಂಕಾಜಿ. ನೋ ಪ್ರಾಬ್ಲಮ್. ನೀವು ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಅದನ್ನ ಆದಷ್ಟು ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. ಅದೇನಿದೆ ಅಲ್ಲ, ಅದು ಬರೀ ಇನಿಷಿಯಲ್. ಅಂದ್ರೆ ನಾವೀಗ ಒಂದು ಸ್ಕೂಲಿಗೆ ಸೇರ್ಕೊಂಡಾಗ ಹೇಗೆ ಒಂದು 5ನೇ ಕ್ಲಾಸ್ ತನಕ ಬರುತ್ತಲ್ವಾ, ಆ ಥರ ಗೋಯಿಂಕ ಅದು ಆಗತ್ತೆ. ಅದಾದ್ಮೇಲೆ ನಾವು ಬುದ್ಧ ಧರ್ಮಕ್ಕೆ ಕಂಪ್ಲೀಟ್ ಆಗಿ ಬರಬೇಕು. ಈಗ ಬಂದ್ರೆ ಏನಪ್ಪಾ ಅಂದ್ರೆ ನಾನು ಹೇಳ್ತೀನಿ ನೋಡಿ. ಈಗ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಧ್ಯಾನದಲ್ಲಿ 18 ಗಂಟೆಗಳು ಇರೋದಕ್ಕೆ ಪ್ರಾಕ್ಟೀಸ್ ಮಾಡಬೇಕು.
ಅಂದರೆ ಯಾವುದೇ ಕೆಲಸ ಮಾಡ್ತಾ ಇದ್ರು ಅರಿವಿನಲ್ಲಿ ಇರಬೇಕು. ಯಾವುದರ ಅರಿವು ಅಂತ ಕೇಳಿದ್ರೆ ಉಸಿರಿನ ಅರಿವಿನಲ್ಲಿ ಇರಬೇಕು ಮೊದಲನೇ ಸ್ಟಾರ್ಟಿಂಗ್ ಮಾಡಕ್ಕೆ. ಆಮೇಲೆ ಉದಯ ವ್ಯಯವಾಗ್ತಿದೆಯಾ ಇಲ್ವಾ ಅಂತ ನೋಡ್ತಾ ಹೋಗ್ಬೇಕು. ಹೀಗೆ ಮಾಡ್ತಾ ಬಂದಾಗ ಏನಾಗುತ್ತೆ ಗೊತ್ತಾ, ನೀವು ಯಾವುದೇ ಕಾರ್ಯ ಮಾಡ್ತಾ ಇದ್ರು ಮನಸ್ಸು ಎಲ್ಲೂ ವಿಚಲಿತಗೊಳ್ಳೋದೇ ಇಲ್ಲ. ಆದ್ದರಿಂದ ನೀವು ಯಾವುದನ್ನು ಕಳ್ಕೊಳ್ಳೋದಾಗ್ಲಿ ಪಡೆಯೋದಾಗ್ಲಿ ಇರೋದಿಲ್ಲ, ಎರಡೂ ಹೊರಟೋಗುತ್ತೆ. ಅವಾಗ ಮನಸ್ಸು ನಿರ್ಮಲವಾಗಿರುತ್ತೆ, ಏನು ಚಿಂತನೆ ಇರೋದಿಲ್ಲ. ಅವಾಗ ನೀವು ದ್ರಷ್ಟಾಭಾವದಲ್ಲಿ ಇರ್ತೀರ, ಅಂದರೆ ನೋಡೋ ಥರ ಇರ್ತೀರ. ಎಲ್ಲವೂ ಆಗಿ ಹೋಗ್ತಾ ಇದೆ, ಬಟ್ ನಿಮಗೆ ಮಾತ್ರ ಏನೂ ಆಗ್ತಾ ಇರೋದಿಲ್ಲ. ಹಾಗೆ ನಾವು ಸ್ಥಿತಿಯಲ್ಲಿದ್ದಾಗ ರೂಪ ಅರೂಪ ಲೆವೆಲ್ಗೆ ಬಂದ್ಬಿಡ್ತೀವಿ. ಅದು ನಿಮಗೆ ಖುಷಿ ಕೊಡುತ್ತೆ. ಮತ್ತೆ ಮನಸ್ಸನ್ನ ಒಂದು ಸಂತೋಷದಲ್ಲಿ ಅಥವಾ ನಾವೇನು ಆನಂದ ಅಂತೀವಿ, ಆನಂದದಲ್ಲಿ ಇರ್ತೀರಿ. ಈ ತರ ನಾವು ಮಾಡಬೇಕಾಗಿರೋದು. ಸರ್ ಥ್ಯಾಂಕ್ ಯು. ಯಾರ ಇದನ್ನ ಶೇರ್ ಮಾಡಾಗಿದ್ರೆ ಮಾಡಿ. ಹೇಳಿ ವೀಣಾ ಅವರೇ. ಈಗ ನಾನು ಧಾತುಗಳಲ್ಲಿ ಪಟವಿ ಧಾತು, ಆಪೋಧಾತು, ವಾಯುಧಾತು ಅಂತ ಯಾವುದೇ ಇದ್ರ ನೋಡಿದ್ರು ನಾನು ಹಂಗ್ ನೋಡ್ಲಿಕ್ಕೆ ಒಂದ್ಸತಿ ಇದ್ ಮಾಡ್ತೀನಿ. ಈಗ ನಾನು ನೆಲದ ಮೇಲೆ ಇದೀವಿ ಅಂದ್ರೆ ಈಗ ನೆಲ ಅದ್ರಲ್ಲಿ ಅದು ಪಟವಿ ಧಾತು ಆಯ್ತು. ಅದ್ರ ಮೇಲೆ ನಮ್ ಬಾಡಿನೂ ಈಗ ಪಟವಿ ಧಾತು ಹೌದು. ಅದ್ರಲ್ಲಿ ಆಪೋಧಾತು ಇದೆ, ವಾಯು ಗಾಳಿ ಓಡಾಡ್ತಾ ಇದೆ ವಾಯುಧಾತು, ತೇಜೋಧಾತು ಹೀಟೋ ಕೋಲ್ಡು ನಡೀತಾ ಇದೆ ಅಂತ ಹಂಗ ಅನ್ಕಂತೀನಿ ಒಂದ್ಸತಿ. ಆಮೇಲೆ ಈಗೇನಾದ್ರು ಕುಡಿವಾಗ್ಲೂನು ಆತರ ತಿನ್ನುವಾಗ ಕುಡಿವಾಗ್ಲು ಆತರ ಅನ್ಕಂತ ಇರ್ತೀನಿ. ಮತ್ತೆ ಈಗ ನೋಡುವಾಗ್ಲು ಈಗ ಕಣ್ಣಲ್ಲೂ ಅಷ್ಟೇ, ಕಣ್ಣು ಕಿವಿದು ನೋಡುವಾಗ ಆಯತನ ನೋಡುವಾಗ ಅದ್ರಲ್ಲೂ ಅದೇ ತರ ತಗಂತೀನಿ ನಾನು. ಅದು ಈಗ ಅಲ್ಲಿ ಕಣ್ಣಿಂದು ಪಟವಿ ಧಾತು ಇದೆ, ಈಗ ಅಲ್ಲೂ ನೀರಿದೆ, ಕಣ್ಣಲ್ಲಿ ನೀರ್ ಬರುತ್ತೆ. ಆಪೋಧಾತು ಇದೆ, ವಾಯು ಗಾಳಿ ಇದು ಬರುತ್ತಲ್ಲಿ ಅಂತ ಆತರ ಅನ್ಕಂತೀನಿ. ತೇಜೋ ಅದು ಹೀಟ್ ಆಗುತ್ತೆ ಕೋಲ್ಡ್ ಆಗುತ್ತೆ ಅಂತ ಆತರ ಅನ್ಕಂತೀನಿ. ಮತ್ತೆ ಅಲ್ಲಿ ಸ್ಪೇಸ್ ಗುಡ್ಡೆ ಇದೆ, ಅಲ್ಲಿ ಸ್ಪೇಸು. ಮತ್ತೆ ಈಗ ವಿಜ್ಞಾನ ಕಂಟಂಪ್ಲೇಟ್ ಮಾಡ್ತಾ ಇದೆ, ಆತರ ಅನ್ಕಂತ ಇದ್ದೀನಿ. ಅದೇ ಎಷ್ಟೆಷ್ಟಾಗುತ್ತೋ ಅಷ್ಟು ಮಾಡ್ತೀನಿ, ಫುಲ್ ಏನ್ ಬರ್ತಾ ಇಲ್ಲ ನನ್ಗೆ. ಚೂರ್ ಅಲ್ಲಲ್ಲೇ ಅನ್ಕಂತ ಇರ್ತೀನಿ ಅವಾಗ. ಯಾವ್ದೇ ಒಂದು ಬಟ್ಟೆದು ಇದ್ರದ್ದು ಏನೇ ಒಂದು ಮಾಡಿದ್ರು ಒಂದೊಂದ್ಸತಿ ಅದ್ ಕಂಟಂಪ್ಲೇಟ್ ಮಾಡ್ತೀನಿ, ಮತ್ತಂಗೆ ಮರಿತೀನಿ, ಆತರ ನಡೀತಾ ಇದೆ. ನೀವು ಇದಕ್ಕೇನ್ ಮಾಡ್ಬೇಕಂತ ಹೇಳ್ತೀನಿ ನೋಡಿ. ನೀವು ಹಂಗ್ ಮಾಡೋ ಸರಿ ಇಲ್ಲ. ಈಗ ನೀವು ಮೊದಲು ಒಂದಷ್ಟು ಹೊತ್ತು ಸಮಥ ಮಾಡ್ಕೋಬೇಕು, ಮನಸ್ಸನ್ನ ಸಮಾನತೆಗೆ ತೊಗೊಂಬರ್ಬೇಕು. ನೀವು ದಿಢೀರಂತ ವಿಪಶನ ಮಾಡ್ಲಿಕ್ಕೆ ಬರೋದಿಲ್ಲ. ಇದು ನೀವೇನು ಪಟವಿ ಧಾತು, ಆಪೋಧಾತು, ತೇಜೋಧಾತು ಮಾತಾಡ್ತಿದ್ದೀರಿ, ಅದು ವಿಪಶನ ಆಯಿತು. ವಿಪಶನ ಅಂದ್ರೇನು? ಇನ್ವೆಸ್ಟಿಗೇಷನ್. ಅವಾಗ ನಾ ಅನ್ಕೊಂಡೆ ಅನ್ನೋದು ಬರುತ್ತೆ. ಅನ್ಕೊಳ್ಳೋಂಥದ್ದು ಏನಿಲ್ಲ, ಅಲ್ಲಿ ನೋಡೋದಷ್ಟೇ ಇರೋದು, ಅನ್ಕೊಳ್ಳೋಂಥದ್ದಿಲ್ಲ. ಅನ್ಕೊಳಕ್ಕೆ ಹೋದ್ರೆ ಏನಾಗುತ್ತೆ? ಡ್ಯುವೆಲ್ ಆಗುತ್ತೆ, ದ್ವೈತ ಆಗುತ್ತೆ. ಅಂದರೆ ನಾನು ನೋಡ್ತಾ ಇದ್ದೀನಿ ಅಂತ ಒಂದು ಪರಿಸ್ಥಿತಿ ಬರುತ್ತೆ. ಹಂಗಾಗಬಾರ್ದು. ಈಗ ನೋಡಿ, ಈಗ ನೀವು ವಿಡಿಯೋಲಿ ಬರೋಕ್ಕಾಗತ್ತಾ? ವೀಣಾ ಅವರೇ. ಹಾಂ, ಸಂತೋಷ. ಈಗ ನೋಡಿ, ಈಗ ನಿಮಗೆ ನಿಮ್ಮ ಮುಂದೆ ನಾನಿದ್ದೀನಿ, ಇಲ್ಲಿ ವಸಂತ್ ಅವರಿದ್ದಾರೆ, ಅನ್ನಪೂರ್ಣ ಅವರಿದ್ದಾರೆ, ನಾವು 4 ಜನ ವಿಡಿಯೋದಲ್ಲಿದ್ದೀವಿ. ಆಮೇಲೆ ರಾಧಾ ಅವರಿದ್ದಾರೆ. ಇದಿಷ್ಟು ಜನ ವಿಡಿಯೋದಲ್ಲಿದ್ದಾರಪ್ಪ. ಈಗ ನಾವು ಇಷ್ಟು ಜನನ ತಗೊಂಡ್ರೆ ಔಟರ್ ಏನಿದೆ ಅಲ್ವಾ, ಹೀಗೆ ಒಂದು ಆಬ್ಜೆಕ್ಟ್ ಅನ್ನೋದು ಒಂದು ಫ್ರೇಮ್ ಇದೆಯಲ್ಲ, ಆ ಫ್ರೇಮನ್ನು ಪಠವಿ ಧಾತು. ಯಾಕಂದರೆ ಈ ಫ್ರೇಮ್ ಇಲ್ಲದೆ ಇದ್ದರೆ
ನಿಮಗೆ ಏನೂ ಕಾಣೋದಿಲ್ಲ. ಈಗ ಮನೆ ಕಟ್ಟಡದಲ್ಲಿ ಫ್ರೇಮ್ ಇದೆ. ಫ್ರೇಮ್ ಅಂದ್ರೆ ಏನು? ಈಗ ಪಿಲ್ಲರ್ಗಳಿದೆ ನೋಡಿ, ಅಲ್ಲೊಂದು ಹಿಂದೆ ಇನ್ನೊಂದು ಪಿಲ್ಲರ್ ಇದೆ, ಆ ಕಡೆ ಒಂದು ಪಿಲ್ಲರ್ ಇರುತ್ತೆ. ಇದೇ ಪಿಲ್ಲರ್ನ ಇದೇ ಥರನೇ ಇಲ್ಲಿ ಬೋನ್ದು ಏನಿದೆ, ಈ ಅಸ್ಥಿಗಳದ್ದು ಒಂದು ಪಿಲ್ಲರ್ ಇದೆ. ತಲೆ ಇರ್ಬೋದು, ಇದು ಇರ್ಬೋದು, ಭುಜ ಇರ್ಬೋದು, ಮೈ ಕಟ್ಟು ಏನಿದೆ, ಕಾಯಿ ಕಾಲು ಇವೆಲ್ಲ ಒಂದು ಪಿಲ್ಲರ್ ಥರ ಇರುತ್ತೆ. ನಾವು ನೋಡಬೇಕಾಗಿರೋದೇನು? ಆ ಪಿಲ್ಲರನ್ನು. ಈ ಪಿಲ್ಲರ್ ಒಳಗಡೆ ಏನಿದೆಯಪ್ಪ ಅಂದರೆ ಪಠವಿ ಧಾತು ಇದೆ. ಯಾಕಂದ್ರೆ ಅದು ಶೇಪ್ ಕೊಡುತ್ತೆ. ಇದು ಯಾವಾಗ ನನಗೆ ಸರಿಯಾಗಿ ಅರ್ಥ ಆಗುತ್ತೆ? ಯಾವಾಗ ನನಗೆ ಸಮರ್ಥದಲ್ಲಿದ್ದೀನಿ ಆವಾಗ ಅರ್ಥ ಆಗುತ್ತೆ. ಇಲ್ಲರೆ ಅನ್ಕೊಳ್ಳೋದಾಗತ್ತೆ, ನಾನು ಹಿಂಗೆ ಅನ್ಕೊಂಡೆ, ನಾನು ಹಿಂಗೆ ಅನ್ಕೋತಾ ಇದ್ದೀನಿ, ನಾನು ಹಂಗೆ ಅನ್ಕೊಳ್ಳೋದ್ರಿಂದ ಏನು ಉಪಯೋಗ ಬರೋದಿಲ್ಲ, ಯಾವ ಚೇಂಜಸ್ಸು ಆಗೋದಿಲ್ಲ. ಸೊ ನಾವು ಧಾತು ಮೇಲೆ ಧ್ಯಾನ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ, ಮೊದಲನೇದಾಗಿ ಒಂದು ನಿಮಗೆ ಸುಮಾರು ಉಸಿರಾಟದ ಮೇಲೇ ನಿಮಗೆ ಒಂದು 3-4 ತಿಂಗಳು ಕಂಟಿನ್ಯೂಸ್ ಆಗಿ ನೋಡೋ ಥರ ಆಗಬೇಕು. ಮಲಗೋ ತನಕನೂ, ಅಂದರೆ ಮಲಗೋದು ಅಂದ್ರೇನು, ಗಾಢವಾದ ನಿದ್ದೆ ಬರೋ ತನಕನೂ ಕಂಟಿನ್ಯೂಸ್ ಆಗಿ ನೀವು ಏನೇ ಕೆಲಸ ಮಾಡ್ತಾಯಿದ್ರು, ಏನೇ ಕಾರ್ಯ ಮಾಡ್ತಾಯಿದ್ರು ಅದು ಉಸಿರಾಟದ ಮೇಲೆ ಇರಲೇಬೇಕು. ಅಂದರೆ ನೀವು ಅದನ್ನು ಸಾಕ್ಷಿ ಭಾವದಲ್ಲಿ ನೋಡೋ ಥರ ಆಗಬೇಕು. ಅದು ಯಾವಾಗ ನಮಗೆ ಬರುತ್ತಲ್ವಾ, ಆವಾಗ ನಾವು ವಿಪಶ್ಯನ ಮಾಡಲಿಕ್ಕೆ ತಯಾರಾಗ್ತೀವಿ. ಸೊ ಡಿಫ್ರೆನ್ಸ್ ಏನಪ್ಪ ಅಂದರೆ, ಈಗ ಬುದ್ಧದಲ್ಲಿ ಏನು ಡಿಫ್ರೆನ್ಸ್ ಬರುತ್ತಪ್ಪ ಅಂದರೆ ವಿಪಶ್ಯನೇ ಡಿಫ್ರೆಂಟ್ ಇರೋದು, ಇನ್ನು ಬೇರೆ ಎಲ್ಲ ಒಂದೇ. ಸೊ ನಾವು ಫಸ್ಟು ಸಮಥ ಮಾಡಬೇಕು, ಆಮೇಲೆ ಜೊತೆಗೆ ವಿಪಶ್ಯನ ಮಾಡ್ತಾ ಹೋಗ್ಬೇಕು. ಈಗ ನಾನು ಫಸ್ಟು ಸಮಥದಲ್ಲಿ ಎಲ್ಲ ಒಂದಷ್ಟು ತಿಂಗಳು ಮಾಡಲ್ಲ ಅಂದ್ರೆ ಹಂಗಲ್ಲ. ಎಷ್ಟು ಸಮಥ ಮಾಡ್ತೀವೋ ಅದರಷ್ಟು ವಿಪಶ್ಯನೂ ಮಾಡ್ಬೋದು. ಬಟ್ ನಾವೀಗ ಲೆಟಸ್ಸೇ ಈಗ ಒಂದು 5-6 ಅವರ್ ನಾನು ಉಸಿರಾಟದ ಮೇಲೆ ಗಮನ ಇದೆ ನನಗೆ, ಇಡೀ 24 ಗಂಟೆಯಲ್ಲಿ 4-5 ಗಂಟೆ ಮಾತ್ರ ನನಗೆ ಮಾಡೋಕ್ಕಾಗತ್ತೆ ಅಂದರೆ, ಅದರಷ್ಟಕ್ಕೆ ಎಷ್ಟು ಬೆನಿಫಿಟ್ ಬಂದಿರುತ್ತಲ್ವ ಅಷ್ಟು ನಿಮಗೆ ವಿಪಶ್ಯನ ಮಾಡೋಕ್ಕೆ ಈಸಿ ಆಗುತ್ತೆ. ಈಗ ವಿಪಶ್ಯನ ಅಂದ್ರೇನು? ವಿಪಶ್ಯನ ಅಂದರೆ ಒಳಗೇನಿದೆ ಅದನ್ನು ನೋಡೋದೇ ವಿಪಶ್ಯನ. ಅಂದರೆ ಒಂದು ವ್ಯಕ್ತಿ ಅಂತ ಕರೆದ್ರೆ, ಈಗ ವೀಣಾ ಅಂತ ಕರೆದ್ರೆ ಅದರೊಳಗೆ ಏನೇನಿದೆಯಪ್ಪ, ವೀಣಾ ಅಂತ ಒಂದು ಸ್ಟಿಕ್ಕರಲ್ಲಿ ಏನೇನಿದೆ? ಓ ಇದರೊಳಗೆ ನೋಡಿ, ಇದ್ರ ಬೋನ್ ಇದೆ, ಸೊ ಕೂದಲಿದೆ. ಅವರು ಅದಕ್ಕೆ ಏನು ಮಾಡ್ತಾರೆ, ಗ್ರಾಸಿಂದ ಸ್ಟಾರ್ಟ್ ಮಾಡ್ತಾರೆ. ಇದರಲ್ಲಿ ಏನೇನಿದೆಯಪ್ಪ, ಕೇಸ, ಲೋಮ, ನಖ, ದಂತ, ತಚೋ, ಮಾಂಸಂ, ಅಟ್ಟಿ, ಇದಿಷ್ಟಿದೆ. ಹಿಂಗೆ ತಗೊಂಡ್ರೆ ನಮಗೆ ಕೇಶ ನೋಡ್ಬೋದು, ಹೌದು ಕೂದಲಿದೆ, ನಂದಲ್ಲ ಅದು, ಕೂದಲಿದೆ. ನನಗೂ, ನಾನು ಅನ್ನೋನಿಗೂ ಇದೆ, ನೀವು ಅನ್ನೋರ್ಗೂ ಇದೆ, ಎಲ್ರಿಗೂ ಕೂದಲು ಇದೆ. ಅದು ಕೂದಲು ನಂದು ಅಲ್ಲ, ನಿಮ್ಮದು ಅಲ್ಲ. ಯಾಕಂದರೆ ಉದರಿದಾಗ ನಂದು ನಿಂದು ಅಂತ ನೀವು ಹೇಳ್ಕೊಂಡು ಓಡಾಡ್ತೀರಾ? ಇಲ್ಲ. ಅಂದ್ರೆ ಏನಾದಂಗಾಯ್ತು, ನಮ್ದಲ್ಲ ಅದು ಅಂತ ನಾವು ನೋಡ್ಬೋದು. ಅದು ಪಠವಿ ಧಾತುದು. ಹಾಗೇನೆ ಲೋಮ, ಮೈಯಲ್ಲಿ ಕೂದಲಿದೆ, ನಖ, ಕುರುಗಳು, ದಂತ, ಹಲ್ಲು, ತಚೋ ಅಂದರೆ ಸ್ಕಿನ್, ತ್ವಚೆ, ನಹ, ಮಾಂಸಂ, ಮಾಂಸ, ನಹಾರು ಅಂದರೆ ಇದ್ರೊಳಗಡೆ ಅಂಟ್ಕೊಂಡಿರೋದು, ಹಿಂಗೆ ಜೋಡಿಸ್ತಾ ಇರೋದು ನಹಾರು. ಆಮೇಲೆ ಅಟ್ಟಿ ಅಂದರೆ ಅಸ್ಥಿ. ಇದಿಷ್ಟಿದೆಯಪ್ಪ, ಇಷ್ಟು ಸಾಕು ನಮಗೆ. ಪೃಥ್ವಿ ಧಾತು ನೋಡ್ಬೇಕಂದ್ರೆ ನಾವಿಷ್ಟು ಕೇಸ, ಲೋಮ, ನಖ, ದಂತ, ತಚೋ, ಮಾಂಸಂ, ಅಟ್ಟಿ ಇವಿಷ್ಟು ತೊಗೊಂಬಿಟ್ರೆ ಬೇಕಾದಷ್ಟು ಆಗೋಯ್ತು. ಎಲ್ಲರಲ್ಲೂ ನೋಡ್ತಾ ಹೋಗೋದಪ್ಪ. ಇವರು ನಿಮ್ಮ ಯಜಮಾನರು ಮೃತ್ಯುಂಜಯ ಅವ್ರು ಬಂದ ತಕ್ಷಣ ಅವರನ್ನು ನಾನು ಮೃತ್ಯುಂಜಯ ಅಂತ ನೋಡೋದು ಬದಲು ಕೇಸ, ಲೋಮ, ನಖ, ದಂತ, ತಚೋ ಅಂತ ನೋಡ್ಲಿಕ್ಕೆ ಬರ್ತಾ ಇದೆಯಾ ಇಲ್ವಾ ನೋಡಬೇಕು. ಈಗ ನಿಮ್ಮ ಮಗ ಬಂದ, ಅವನನ್ನು ನಾನು ಹಂಗೆ ನೋಡೋಕ್ಕಾಗತ್ತಾ? ಹಾಗೇನೆ ಮೃತ್ಯುಂಜಯ ಅವರು ನೀವಿಬ್ಬರು ಬಂದ್ರಿ ಅಂದರೆ ಆವಾಗ ಹೀಗೆ ನೋಡ್ಲಿಕ್ಕೆ ಆಗ್ತಾ ಇದೆಯಾ? ಕೇಸ, ಲೋಮ, ನಖ, ದಂತ, ತಚೋ, ಮಾಂಸಂ, ಅಟ್ಟಿ ಹೀಗೆ ನೋಡ್ಲಿಕ್ಕೆ ಬರ್ತಾ ಇದೆಯಾ? ಇದು ಯಾವಾಗ ಬರುತ್ತೆ? ಯಾವಾಗ ನಮ್ಮ ಉಸಿರಾಟದ ಮೇಲೆ ಗಮನ ಸುಮಾರು ಒಂದು 6ರಿಂದ 10 ಗಂಟೆಗಳ ದಿನದಲ್ಲಿ ಇದ್ದಾಗ ಇದು ಮಾಡಲಿಕ್ಕೆ ಸರಿ ಹೋಗುತ್ತೆ.
ಇಲ್ಲ ನಾನು ಅನ್ಕೋತಾ ಇದ್ದೀನಿ ಅನ್ನೋದ್ರಲ್ಲಿ ಹೊರಟೋಗುತ್ತೆ. ಅನ್ಕೊಳ್ಳೋದು ಅಂದರೆ ಉಪಯೋಗ ಬರೋದಿಲ್ಲ. ಅದು ಸುಮ್ಮನೆ ನಾವು ಇಂಟೆಲೆಕ್ಚುಯಲ್ ಅಂತೀವಲ್ಲ, ಆ ಥರ ಆಗೋಗ್ಬಿಡುತ್ತೆ. ಹಿಂಗೆ ನೋಡೋದು. ಅವಾಗೇನಾಗುತ್ತೆ, ಆಪೋನು ತಗೋಬೋದು. ಆಪೋ ಅಂದರೆ ಅದಕ್ಕೆ ಅವರು ಬುದ್ಧರು ಏನು ಮಾಡಿದ್ದಾರೆ, 2ನೇ ತಗೊಳ್ಳಿ, 5 ತಗೊಳಕ್ಕೆ ಹೋಗಬೇಡಿ. ಅಡ್ವಾನ್ಸ್ ಮೆಡಿಟೇಟರ್ ಅಂತ ಅವ್ರು ಏನು ಕರೀತಾರೆ, ಅವರು 5 ತಗೋಬೋದು. ಅಂದ್ರೇನು, ಪಟವಿ ತಗೋಬೋದು, ಆಪೋ ತಗೋಬೋದು, ತೇಜೋ ತಗೋಬೋದು, ವಾಯು, ಆಕಾಶ 5 ತಗೋಬೋದು. ವೇರಾಸ್ ಈಗ ನನಗೆ ಅಷ್ಟೊಂದು ಹಿಡಿದಿಲ್ಲ, ನನಗೆ ಅದು ಅರ್ಥ ಆಗಿಲ್ಲ. ನಾನು ಬರೀ ಪೃಥ್ವಿ ಧಾತು, ಆಪೋ ಧಾತು 2 ತಗೋಬೋದು. ಆಪೋ ಧಾತುಲಿ ಏನು ತಗೊಳ್ಳಿ, ಕಣ್ಣಲ್ಲಿ ನೀರು ಬರುತ್ತೆ, ಅದು ನೋಡ್ಬೋದು, ತಗೊಳ್ಬೋದು. ಉಗುಳಿದೆ, ಅದನ್ನು ತಗೋಬೋದು. ಉಚ್ಚೆ ಇದೆ, ಅದನ್ನು ತಗೋಬೋದು. ಆಮೇಲೆ ಬೆವರುತ್ತೆ, ಅದನ್ನು ಸಾಕು. ರಕ್ತ ಅಂತೂ ನೀವು ನೋಡಿದ್ದೀರಿ, ರಕ್ತ ತಗೋತೀರಾ, ಅದನ್ನು ಒಂದು ತಗೋಬೋದು. ಇವಿಷ್ಟು ತಗೊಂಡ್ರೆ ಆಪೋ ಧಾತು ಮುಗಿದೋಯ್ತು. ಈಗ ನಾವೇನು ಮಾಡ್ಬೋದು, ಯಾರನ್ನೇ ನೋಡಿದ್ರು ಇವೆರಡು ಥರ ನೋಡ್ಲಿಕ್ಕೆ ಆಗ್ತಾ ಇದೆಯಾ, ಅಷ್ಟೇ. ಅದು ಯಾರೇ ಆಗಿರ್ಬೋದು. ನನ್ನ ಮನಸ್ಸಿಗೆ ಇವರು ಬಂದ ತಕ್ಷಣ, ಈಗಲ್ಲ ವಸಂತ್ ಕುಮಾರ್ ಅಂತ ಅವರು ಬಂದ ತಕ್ಷಣ, ವಸಂತ್ ಕುಮಾರ್ ಅಂತ ಒಂದು ರೀತಿಯಿಂದ ಗುರುತಿಸಿದ್ರು ಆ್ಯಕ್ಚುಯಲ್ ಆಗಿ ನಾನು ಕೇಸ ಲೋಮ ನಖಾದಂತ ತಚೋ ಮಾಂಸಂ ಅಟ್ಟಿ ಅಂತ ನೋಡ್ತಾ ಇದ್ದೀನಾ, ಅಥವಾ ಒಂದು ವ್ಯಕ್ತಿ ಅಂತ ನೋಡ್ತಾ ಇದ್ದೀನಾ? ವ್ಯಕ್ತಿ ಅಂತ ನೋಡ್ತಾ ಇದ್ದೀನಿ ಅಂದರೆ ಸಮಾಧಿಯಲ್ಲಿಲ್ಲ. ವ್ಯಕ್ತಿ ಅಂತ ನೋಡ್ತಾ ಇಲ್ಲ, ನಾನು ಹಿಂಗೆ ನೋಡ್ತಾ ಇದ್ದೀನಿ ಅಂದರೆ ಸಮಾಧಿ ಸ್ಥಿತ ಆಗಿದ್ದೀನಿ. ಸೊ ಈಗ ನಾನು ಸಮಾಧಿಯಲ್ಲಿ ಇದ್ದೀನಿ ಅಂದರೆ ಶೀಲ, ಸಮಾಧಿ, ಪ್ರಜ್ಞೆ ಬರ್ತಾ ಇದೆ. ಏನು ಪ್ರಜ್ಞೆ ಬಂತು, ಅಲ್ಲಿ ವಸಂತ ನೀರೋದು ಬದಲು ಅದರ ಬದಲಾಗಿ ಒರಿಜಿನಲ್ ಆಗಿ ಏನಿದೆ, ಒಂದು ಪ್ಲಾಸ್ಟಿಕ್ ಕವರಲ್ಲಿ ಕೇಶ ಲೋಮ ನಖ ದಂತ ತಚೋ ಮಾಂಸಂ ಅಟ್ಟಿ ಜೋಡಿಸಿರೋದು ಕಾಣಿಸ್ತಾ ಇದೆ. ಅದನ್ನು ನಾನು ಕವರ್ ಮೇಲೆ ಒಂದು ಸ್ಟಿಕರ್ ಏನಪ್ಪ, ವಸಂತ್ ಕುಮಾರ್ ಅಂತ ಇದೆ. ಹಾಗೆ ಅನ್ನಪೂರ್ಣ ಅನ್ನೋದಿದೆ, ವೀಣಾ ಅನ್ನೋದಿದೆ. ಈಗ ನನ್ನ ಹೆಸರನ್ನೇ ನಾನು ನೋಡ್ಕೊಂಡ್ರೆ ಹಂಗೆ ನೋಡ್ತಾ ಇದ್ದೀನಾ, ಅದು ಟೆಸ್ಟ್. ಓ, ನನ್ನನ್ನು ನಾನು ನೋಡ್ಕೊಂಡ್ರು ಅದೇ ಕಾಣಿಸ್ತಾ ಇದೆ, ಬ್ಯೂಟಿಫುಲ್. ಈಗ ನನಗೆ ವಿಪಶ್ಯನ ಬಂತು, ಖುಷಿ ಆಗತ್ತೆ. ಓ, ವಿಪಶ್ಯನ ಆಗ್ತಾ ಇದೆ. ಏನ್ರಿ ಮಾಡ್ತಾ ಇದ್ದೀರಾ ವಿಲಾಸ್ ನೀವು ಅಂದರೆ, ವಿಪಶ್ಯನ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಯಾಕೆ, ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ. ಯಾರೇ ಬಂದ್ರೂ ಅದರ ಬಗ್ಗೆ ವಿಶ್ಲೇಷಣೆ ನನ್ನೊಳಗಡೆನೇ ನಡೆಸ್ತಾ ಇದ್ದೀನಿ. ಅವಾಗ ಏನಾಗುತ್ತೆ, ಮನಸ್ಸು ಶಾಂತವಾಗ್ಬಿಡುತ್ತೆ. ಯಾಕಂದರೆ ಈ ವ್ಯಕ್ತಿ ಇದ್ದರೆ ಮಾತ್ರ ರಾಗದ್ವೇಷ ಮೋಹ ಬರುತ್ತೆ. ವ್ಯಕ್ತಿನೇ ತೆಗೆದುಬಿಟ್ರೆ ಅಲ್ಲಿ ರಾಗದ್ವೇಷ ಮೋಹ ಎಲ್ಲಿಂದ ಬರುತ್ತೆ? ಯೋಚನೆ ಮಾಡಿ. ನಿರ್ವಾಣ ಅದಕ್ಕೆ ಈಸಿ. ಯಾಕೆ ಹೇಳಿ, ಅಲ್ಲಿ ವ್ಯಕ್ತಿನ ತೆಗೆದುಬಿಟ್ವಿ, ಈಗ ಅಲ್ಲಿ ಯಾರೂ ಇಲ್ಲವೇ ಇಲ್ಲ, ಆರಾಮಾಗೋಯ್ತು. ಈಗ ಇದು ಯಾವಾಗ ವರ್ಕ್ ಆಗುತ್ತಪ್ಪ, ಯಾವಾಗ ನಮಗೆ 10 ಅಕುಶಲ ಕರ್ಮಗಳಿಲ್ಲವೋ, ಯಾವಾಗ ನಮ್ಮ ಶೀಲದಲ್ಲಿ ಏನೂ ಮಿಸ್ಟೇಕ್ ಬರ್ತಾ ಇಲ್ವೋ, ಆವಾಗ ಮಾತ್ರ ವರ್ಕ್ ಆಗುತ್ತೆ. ಇಲ್ಲ, ವರ್ಕ್ ಆಗಲ್ಲ. ನಾ ತಿಳ್ಕೊಬೋದು, ತಿಳ್ಕೊಳಕ್ಕೆ ಏನು ತೊಂದರೆ ಇಲ್ಲ. ಓ, ಇದನ್ನು ತಿಳ್ಕೊಂಡೆ, ಅದು ತಿಳ್ಕೊಂಡೆ, ಅದನ್ನು ತಿಳ್ಕೊಂಡೆ, ಇದನ್ನು ತಿಳ್ಕೊಂಡೆ ಅಂತ ನಾನು ಓಡಾಡಬಹುದು. ಬಟ್ ಒಂದು ಚೂರು ಎಕ್ಸ್ಪೀರಿಯನ್ಸ್ ಆಗೋದಿಲ್ಲ. ಎಲ್ಲವೂ ನಮಗೆ ಅನುಭವಕ್ಕೆ ಬರಬೇಕು. ನೋಡ್ತಾ ಇದ್ದಂಗೆನೆ ಅನುಭವಕ್ಕೆ ಬರಬೇಕು. ಈಗ ನೋಡಿ, ಅನ್ನಪೂರ್ಣ ಅವರಿದ್ದಾರೆ, ಅವ್ರು ನೋಡ್ತಾ ಇದ್ದಂಗೆನೆ ನನಗೆ 5 ಧಾತುಗಳು ಕಾಣಿಸ್ಕೊಳ್ಬೇಕು. ಹೇಗೆ ಅಂತ ಕೇಳಿದ್ರೆ, ಮೂಗಿನ ತೂತು ನೋಡ್ತಿದ್ದೀನಿ, ಆ ಆಕಾಶ ಧಾತು. ಕಣ್ಣಿನಲ್ಲಿ ತೂತಿದೆ, ಓ ಅದು ಆಕಾಶ ಧಾತು. ಬಾಯಲ್ಲಿ ತೂತಿದೆ, ಅದು ಆಕಾಶ ಧಾತು. ಕಿವಿಯಲ್ಲಿ ತೂತಿದೆ, ಅದು ಆಕಾಶ ಧಾತು. ಅವ್ರು ಮುಟ್ಟೋದೇ ಬೇಕಾಗಿಲ್ಲ, ನಾನು ಅಲ್ಲೇ ಕಾಣಿಸ್ತಾ ಇದೆ. ಓ ಸೂಪರ್. ಆಮೇಲೆ ಈ ಫ್ರೇಮ್ ಇದೆ, ತಲೆ ಮೇಲೆ ಕೂದಲಿದೆ, ಎಲ್ಲನೂ ಇದನ್ನು ಏನು ಮಾತಾಡ್ದದಷ್ಟು ಇದೆ. ಪಟವಿ ಧಾತು. ಆಪೋ ಧಾತು ನನಗೆ ಹೆಂಗೆ ಒದ್ದೆ ಆಗ್ತಾ ಇದೆಯೋ ಅವ್ರಿಗೂ ಒದ್ದೆ ಆಗುತ್ತೆ, ಸೆಕೆ ಆಗುತ್ತೆ, ಎಲ್ಲ ಆಗುತ್ತೆ. ಸೊ ಆಪೋ ಧಾತು ನೋಡ್ಬೋದು. ನನ್ನ ಮೈ ಬಿಸಿ ಇದೆ, ತಣ್ಣಗಿದೆ, ಅವ್ರ ಮೈನೂ ಬಿಸಿ ತಣ್ಣಗಿದ್ದೇ ಇರುತ್ತೆ. ನನ್ನ ಮೈ ಹೆಂಗಿದೆಯೋ ಅವ್ರ ಮೈನೂ ಹಾಗೆ ಇರುತ್ತೆ.
ಏನು ಚೇಂಜ್ ಇರುತ್ತಲ್ಲಿ? ಏನೂ ಇಲ್ಲ. ಸೊ ತೇಜೋಧಾತು. ಹೊಟ್ಟೆ ಒಳಗೆ ಗುರ್ರ ಪುರ್ರ ಅಂತ ಇರುತ್ತೆ, ಆಯ್ತಾ? ಬ್ಲಡ್ ಸಪ್ಲೈ ಆಗ್ತಾ ಇದೆ, ಉಸಿರಾಟ ಓಡಾಡ್ತಾ ಇದೆ, ನನ್ನಲ್ಲೂ ಉಸಿರಾಟ ಓಡಾಡ್ತಾ ಇದೆ, ಅವರಲ್ಲೂ ಓಡಾಡ್ತಾ ಇದೆ. ಸೊ ವಾಯುಧಾತು. 5 ಧಾತು ಕಾಣಿಸ್ತು. ವೆರಿ ಗುಡ್. ಈಗ ನೀನು ಯಾವುದೇ ಮನುಷ್ಯನ ನೋಡಿದ್ರೆ 5 ಧಾತು ಪ್ರಕಾರ ಮಾಡ್ತೀನಪ್ಪ? ಹಾಂ ಸರ್ ಮಾಡ್ತೀನಿ, ಅಷ್ಟೇ. ಇನ್ನು ಲಾಸ್ಟ್ ಒನ್ ವಿಜ್ಞಾನ ಧಾತು. ಅಂದರೆ ಯಾವುದು ಜ್ಞಾನದಲ್ಲಿದೆಯೋ ಅದು ವಿಜ್ಞಾನ. ಬಟ್ ಇಲ್ಲಿ ವಿಜ್ಞಾನ ಅಂತ ಯಾಕೆ ಕರೀತಾರೆ ಅಂದರೆ ಅದಕ್ಕೆ ಸರಿಯಾದ ಜ್ಞಾನವಿಲ್ಲ. ಅದು ವೀಣಾ ಅಂತ ತಗೊಂಡಿದೆ ಅಥವಾ ಅನ್ನಪೂರ್ಣ ಅಂತ ತಗೊಂಡಿದೆ, ಅದನ್ನು ಬದಲಾಯಿಸಬೇಕು. ಆವಾಗ ಅದು ಸುಖ ಕಡೆ ಹೋಗೋದಿಲ್ಲ. ಈಗ ಅನ್ನಪೂರ್ಣ ಅವ್ರು ನೋಡಿದ್ರೆ ನನಗೆ ದುಃಖನೂ ಆಗ್ಬೋದು ಅಥವಾ ಸುಖನೂ ಆಗ್ಬೋದು. ವೀಣಾ ಅವ್ರು ನೋಡಿದ್ರೆ ಸುಖನೂ ಆಗ್ಬೋದು, ದುಃಖನೂ ಆಗ್ಬೋದು. ಗೋಪಾಲಕೃಷ್ಣ ಅವ್ರು ನೋಡಿದ್ರೆ ಹಾಗೆ ಆಗ್ಬೋದು, ರಾಧಾ ಅವ್ರು ನೋಡಿದ್ರು ಹಾಗೆ ಆಗ್ಬೋದು. ಅದರ ಬದಲು ನಾನು ಇದನ್ನು ಬಿಟ್ಟು ನೋಡ್ಲಿಕ್ಕಾಗತ್ತಾ? ಆಗತ್ತೆ. ಅಂದರೆ ವಿಜ್ಞಾನದಲ್ಲಿ ಕೊಳಕಂತೇನಿತ್ತು ಅಥವಾ ಚಿತ್ತದಲ್ಲಿ ಕೊಳಕು ಅಂತೇನಿತ್ತು ಅದು ಹೊರಟೋಯ್ತು. ಈಗ ಒಂಥರ ಪ್ರಶಾಂತವಾಗೋಯ್ತು ಅಥವಾ ನಿರ್ಮಲವಾಗೋಯ್ತು. ಈಗ ನನಗೆ ನೋಡೋಕ್ಕಾಗತ್ತಾ ಅಂದರೆ ನೋಡೋಕ್ಕಾಗತ್ತೆ. 6 ಧಾತುಗಳು ಕಂಡುಬಿಡ್ತು. ಖುಷಿನೋ ಖುಷಿ. ಯಾಕೆ ಹೇಳಿ? ಅಲ್ಲಿ ಯಾರು ಸಾಯೋರು ಇಲ್ಲ, ಯಾರು ಬದುಕೋರು ಇಲ್ಲ. ಹಂಗಾಗೋಯ್ತು ಈಗ. ಆವಾಗ ಸಂಸಾರ ಅನ್ನೋದು ಇಲ್ಲವೇ ಇಲ್ಲ. ಯಾರ ಸಂಸಾರ? ನೀವು ಯಾರ ಬಗ್ಗೆ ಹೇಳ್ತಿದ್ದೀರಿ ಈಗ? ಅಲ್ಲಿ ಯಾರೂ ಇಲ್ದಲೇ ಇದ್ದರೆ ಯಾರು ಹುಟ್ಟುತ್ತಾರೆ, ಯಾರು ಸಾಯ್ತಾರೆ? ಹಂಗಾರೆ ಈಗ ನಮಗೆ ಮೃತ್ಯುವಿಂದ ಜಯ ಸಿಕ್ತು. ಹಂಗೆ ಇದು ವಿಪಶ್ಯನ. ಸೊ ನಾವು ಸ್ಟಾರ್ಟಿಂಗಲ್ಲಿ ಗೋಯಂಕಾದವ್ರದ್ದು ಬೇಕು. ಯಾಕೆ? ಕುತ್ಕೊಳ್ಳೋ ಅಂಥ ಒಂದು ಎಬಿಲಿಟಿ ಬರಬೇಕು. ಬಾಡಿ ಸೆನ್ಸೇಷನ್ಗಳನ್ನು ನೋಡುವಂಥದ್ದು, ದೇಹದಲ್ಲಿ ಸಂವೇದನೆಗಳನ್ನು ನೋಡೋದು, ಪ್ಲಸ್ ವೈಬ್ರೇಷನ್ಗಳು ಅಂದರೆ ಕಂಪನಗಳಾಗ್ತಿರೋದನ್ನು ತಿಳ್ಕೊಳ್ಳೋದು ಬಹಳ ಅಗತ್ಯ. ಅದಕ್ಕೆ ತಿಳ್ಕೋಬೇಕು. ಅದಕ್ಕೆ 1-2 ಶಿಬಿರ ಮಾಡಬೇಕು. ಅದಾದಮೇಲೆ ಅದನ್ನು ಸೈಡಿಗಿಟ್ಟು ಬುದ್ಧರ ಏನು ನಾಲೆಜ್ ಇದೆ ಅಥವಾ ಬುದ್ಧರದ್ದು ಏನು ಹೇಳಿಕೊಟ್ಟಿದ್ದಾರೆ ಅದರ ಮೇಲೆ ವರ್ಕೌಟ್ ಮಾಡಿದ್ರೆ ಪೂರ್ಣವಾಗಿ ಈ ಕಡೆ ಚೇಂಜ್ ಆಗ್ಬಿಡ್ತೀವಿ. ಆವಾಗ ಪಾರಮಿತ ಆಯಿತು. ಪಾರ ಈ ಕಡೆಯಿಂದ ಆ ಕಡೆಗೆ. ಸರಿಯಾ? ಸೊ ಅದಕ್ಕೆ ಪ್ರಾಕ್ಟೀಸು ಅಷ್ಟೇ ಅತ್ಯಗತ್ಯ. ನಾವು ಉಸಿರಾಟವನ್ನು 18 ಗಂಟೆಗಳನ್ನು ನೋಡುವಂಥ ಒಂದು ಎಬಿಲಿಟಿ ಬರಬೇಕು. ಅಂದರೆ ನೀವು ಅದನ್ನು ಸೆಪ್ರೇಟಾಗಿ ನಾನು ನೋಡಬೇಕು ಅಂತಲ್ಲ, ಏನೇ ಮಾಡ್ತಾ ಇರಿ, ಅಡುಗೆನೇ ಮಾಡ್ತಿದ್ದೀರೋ, ಮಾತಾಡೋದು, ಊಟ ಮಾಡೋದು, ನೀರು ಕುಡಿಯೋದು, ಈ 3 ಚಟುವಟಿಕೆ ಬಿಟ್ಟು ಇನ್ನು ಬೇರೆ ಚಟುವಟಿಕೆಗಳಲ್ಲಿ ನಮಗೆ ಉಸಿರಾಟವನ್ನು ನೋಡೋಕ್ಕಾಗಬೇಕು. ತಿನ್ನೋದರಲ್ಲಿ ತಿನ್ನೋದು ಹೇಗೆ, ಏನಾಗ್ತಾ ಇದೆ ಅದನ್ನು ನೋಡಬೇಕು. ನೀರು ಕುಡಿಯೋದ್ರಲ್ಲಿ ಏನಾಗ್ತಾ ಇದೆ ನೋಡಬೇಕು. ಹಾಗೆಯೇ ಮಾತಾಡಬೇಕಾದ್ರೆ ಯಾರ ಹತ್ರ ಏನು ಮಾತಾಡ್ತಾ ಇದ್ದೀನಿ, ಎಷ್ಟು ಥರ ಮಾತಾಡ್ತಾ ಇದ್ದೀನಿ ಅದಷ್ಟು ನೋಡ್ಕೋಬೇಕು. ಅದಷ್ಟು ಬಿಟ್ಟರೆ ಇನ್ನು ಉಳಿದ ಕಾಲ ಉಸಿರಾಟದ ಮೇಲೆ ನೋಡ್ತಾ ಇರ್ಬೋದು. ನೀವು ರೋಡ್ ಕ್ರಾಸ್ ಮಾಡಬೇಕಾದ್ರೂ ನೋಡ್ಬೋದು, ಕುತ್ಕೊಳ್ಬೇಕಾದ್ರೂ ನೋಡ್ಬೋದು, ನಿಂತ್ಕೊಳ್ಬೇಕಾದ್ರೂ ನೋಡ್ಬೋದು, ಇನ್ನು ಈ ಟಾಯ್ಲೆಟ್ ಹೋಗ್ಬೇಕಾದ್ರೂ ನೋಡ್ಬೋದು. ಕಂಟಿನ್ಯೂಸ್ ನೋಡ್ತಾ ಇರ್ಬೋದು. ಈ ಥರ ಯಾರು ಮಾಡ್ತಾ ಇದ್ದೀರಿ, ಮಾಡ್ಲಿಕ್ಕೆ ಇಷ್ಟಪಡ್ತೀರಾ? ಹಾಗೆ ಮಾಡಿದ್ರೆ ನಿಮ್ಗೆ 6 ತಿಂಗಳು ತೊಗೊಳುತ್ತೆ ಕಂಪ್ಲೀಟ್ ಆಗೋಕ್ಕೆ. ಅಥವಾ ನನ್ನ ಜೊತೆ ಮಾಡಲಿಕ್ಕೆ ಯಾರು ತಯಾರಾಗಿದ್ದೀರಿ ಹೇಳಿ, 6 ತಿಂಗಳು ಮಾಡಬೇಕು. ಆವಾಗ ಅದರದ್ದೇ ಕೋರ್ಸ್ ಒಂದು ಮಾಡೋಣಂತೆ. ದಿನ ಸಿಗ್ಬೋದು, 10 ನಿಮಿಷ ಸಿಗೋದು, ಏನು ತೊಂದರೆ ಆಗಿದೆ ಅಂತ ಮಾತಾಡೋದು, ನೆಕ್ಸ್ಟ್ ಡೇ ಮತ್ತೆ ಸಿಗೋದು. ಹೇಳಿ ಗೋಪಾಲಕೃಷ್ಣ ಅವರೇ.
ಗುರುಜಿ ಅಂದ್ರೆ ನಾವು ಪ್ರತಿ ಕ್ಷಣ ನಾವು ಅವೇರ್ನೆಸ್ ಇಂದ ಇರೋದು ಅಂತ ಗುರುಜಿ ತಾವು ಹೌದು ಅವೇರ್ನೆಸ್ ಇಂದ ಮತ್ತೆ ಅದನ್ನ ಅನುಭವಕ್ಕೆ ತಂದ್ಕೊಳ್ಳೋದು ಅಂತ ತಾವು ನಮ್ಗೆ ಪ್ರವಚನ ಮಾಡ್ತಾ ಇದ್ದೀರಿ ಗುರೂಜಿ. ಹೌದು ಹೌದು ಅವೇರ್ನೆಸ್ ಅಂದ್ರೇನೆ ಅದು ಏನ್ ನಡೀತಾ ಇದೆ. ಹ್ಮ್. ಯಾಕೆ ಗೊತ್ತಾ, ನಮಗೆ ಏನೇ ಆದರೂ ಉಸಿರಾಟ ಚೇಂಜ್ ಆಗುತ್ತೆ. ನಮ್ಮ ಮನಸ್ಸಿನಲ್ಲಿ ಏನೇ ಚಟುವಟಿಕೆ ಆದರೂ ಉಸಿರಾಟ ಚೇಂಜ್ ಆಗುತ್ತೆ. ಈಗ ನೋಡಿ, ಹೌದು ಗುರೂಜಿ. ಸ್ಟಾರ್ಟಿಂಗಲ್ಲಿ ಅನ್ನಪೂರ್ಣ ಅವರು ಪ್ರಶ್ನೆ ಕೇಳಿದ್ರು, ಇದನ್ನು ಹೇಳಿ ಅದನ್ನು ಹೇಳಿ ಅಂತ. ನಂಗೆ ಬೇಸರ ಆಯಿತು ಅಂತ ಇಟ್ಕೊಳ್ಳಿ, ಅವು ಉಸಿರಾಟ ಚೇಂಜ್ ಆಗುತ್ತೆ. ಹೌದು ಗುರೂಜಿ. ಅವರು ಕಾಟಾಚಾರಕ್ಕೆ ಕೇಳಿದ್ರು, ಅದು ಎದಕ್ಕೆ ಕೇಳಿದ್ರು, ಅದು ಅವ್ರ ಪ್ರಾಬ್ಲಮ್. ಬಟ್ ನನಗೆ ಯಾಕೆ ಆಗಬೇಕು? ಹಂಗೆ ಅವ್ರು ಏನಾರ ಕೇಳ್ಕೊತಾರೆ, ನಿಮಗೆ ಯಾಕೆ ಏನಾಗಬೇಕಲ್ಲಿ? ನಿಮ್ಮ ಮನಸ್ಸಿಗೆ ಅಲ್ಲಿ ತೊಂದರೆ ಯಾಕೆ ಆಗಬೇಕು? ಮನಸ್ಸಿನಲ್ಲಿ ನೋವಾಗ್ತಿದೆ ಅಂದರೆ ಉಸಿರಾಟ ಚೇಂಜ್ ಆಗಿದೆ, ಅದಕ್ಕೆ ನೋವಾಗುತ್ತೆ. ಅದಕ್ಕೆ ಉಸಿರಾಟದ ಮೇಲೆ ಗಮನ ಇರಬೇಕು. ಇಮಿಡಿಯೇಟ್ ಸ್ಟಾಪ್ ಆಗ್ಬಿಡುತ್ತೆ. ಅವ್ರು ಕೇಳಿದ ತಕ್ಷಣ ನನಗೆ ಸ್ವಲ್ಪ ಅನಿಸ್ತು, ಅಲ್ಲ ಇವ್ರು ಏನೂ ವರ್ಕೌಟೇ ಮಾಡ್ತಿಲ್ಲ, ಸುಮ್ಮನೆ ಯಾವುದೋ ನೀವು ತರಕಾರಿದು ಇದು ಹೇಳಿ, ಬೆಂಡೆಕಾಯಿ ಎಷ್ಟು, ಈ ಸೌತೆಕಾಯಿ ಎಷ್ಟು, ಈರುಳ್ಳಿ ಎಷ್ಟು, ಬೆಳ್ಳುಳ್ಳಿ ಎಷ್ಟು ಹೇಳಿ ಅನ್ನೋ ಥರ ಆಯ್ತದು. ಏನೋ ಒಂದು ಹೇಳಿ ಎತ್ಲಾಗೆ ಅಂತ. ಸೊ ನಾನು ಉಸಿರಾಟವನ್ನು ನೋಡಿದೆ, ಚೇಂಜ್ ಆಗ್ತಿದೆಯಾ ಅಂತ. ಒಂಚೂರು ಚೇಂಜ್ ಆಯ್ತು. ಅದಕ್ಕೇನು ಮಾಡಿದೆ, ಉಸಿರಾಟ ನೋಡೋಕೆ ಸ್ಟಾರ್ಟ್ ಮಾಡಿದೆ. ನಿಂತುಬಿಡ್ತು. ಹಂಗೆ ಅವ್ರೇನು ಹೇಳಿದ್ರು, 23ನೇ ತಾರೀಕಿಂದ ನೀವು ನಮಗೇನು ಹೇಳೇ ಇಲ್ಲ ಅಂತ. ನಾವು ಬಂದು ಮತ್ತೇನು ಹೇಳಬೇಕಲ್ಲಿ? ಮಾಡ್ತಾನೆ ಇದ್ದೀವಲ್ಲ, ಮತ್ತು ವಿಡಿಯೋನೂ ಇದೆಯಪ್ಪ. ಇನ್ನೇನು ಮಾಡ್ಬೇಕು? ಮತ್ತೆ ಸಪ್ರೇಟಾಗಿ ಏನು ಮಾಡ್ಬೇಕು? ಈಗ ನಮ್ಗೆ ಹಿಂದಿ ಅರ್ಥ ಆಗಲ್ಲ, ನಾನು ಕೇಳಿಸ್ಕೊಂಡಿದ್ದೀನಿ, ನನಗೆ ಅರ್ಥ ಆಗ್ತಿಲ್ಲ, ಇದನ್ನು ಹೇಳಿ ಅಂದರೆ ಹೇಳ್ಬೋದು. ಏನೋ ಒಂದು ಹೇಳಿ ಎತ್ಲಕ್ಕೆ ಕೇಳಿಸ್ಕೋತೀವಿ ಎತ್ಲಾಗೆ ಅಂದರೆ ಏನು ಹೇಳ್ಬೇಕು? ಆವಾಗ ಏನಾಗುತ್ತೆ, ಒಂದು ರೀತಿಯಿಂದ ಒಳ್ಳೆಯದು ಅವ್ರು ಹಂಗೆ ಮಾಡೋದು. ಈಗ ನಮ್ಮ ಮನಸ್ಸಿಗೆ ಏನಾಗತ್ತೆ ನೋಡಬೇಕು. ಇರಿಟೇಷನ್ ಆಗ್ತಾ ಇದೆಯಾ? ಹಿಡಿ ಅದನ್ನು, ಒಳ್ಳೆಯದು. ಅನ್ನಪೂರ್ಣ ಅವ್ರು ಎಂಥ ಒಳ್ಳೆ ಕೆಲಸ ಮಾಡಿದ್ದಾರೆ ಗುರು, ತಗೋ, ಈಗ ನೋಡು. ಆವಾಗ ಏನಾಗುತ್ತೆ, ಉಸಿರಾಟದ ಮೇಲೆ ಗಮನ ಇದ್ದರೆ ನಿಂತು ಬಿಡುತ್ತದು. ಕಿವಿಯಲ್ಲಿ ಕೇಳಿಸ್ಕೊಂಡ್ವಲ್ಲ, ಕೇಳಿಸ್ಕೊಂಡ ಮೇಲೆ ಅದು ಇನ್ನೇನು ಒಳಗೆ ಹೋಗಿ ಏನೂ ಆಗೋಕ್ಕಿಂತ ಮುಂಚೆ ಅದನ್ನು ಹಿಡಿದು ಎಸೆದು ಬಿಟ್ವಿ. ಅವಾಗೇನಾಯಿತು, ಬೇಸರ ಮಾಡ್ಕೊಳ್ಳೋ ಅಂಥ ಪರಿಸ್ಥಿತಿ ನಿಂತೋಯ್ತು. ಅನ್ನಪೂರ್ಣ ಅವ್ರು ಬೇಸರ ಮಾಡಿಲ್ಲ, ನಾನು ಅವ್ರ ಮಾತನ್ನು ತಗೊಂಡು ಬೇಕಾದ್ರೆ ನಾವು ಬೇಸರ ಮಾಡ್ಕೋಬಹುದು. ಅದು ಅನ್ನಪೂರ್ಣದ ಪ್ರಾಬ್ಲಮ್ ಅಲ್ಲ, ಅದು ನನ್ನ ಪ್ರಾಬ್ಲಮ್. ಅದು ಹಂಗೆ ಅವಾಗೇನಾಯ್ತು, ನಮ್ಮ ಸುಖ ಹೋಯ್ತೋ ಇಲ್ವಾ? ಈಗ ನಾನು ಇವ್ರಿಗೆ ಹೇಳ್ಕೊಡ್ತೀನಿ, ನಿಮಗೆಲ್ಲ ಹೇಳ್ಕೊಡ್ತೀನಿ ಅಂದರೆ ನನಗೇ ಅದು ಬರೋದಿಲ್ಲ ಅಂದರೆ ಇನ್ನೊಬ್ರಿಗೆ ಹೆಂಗೆ ಹೇಳ್ಕೊಡ್ಲಿ ಅಲ್ವಾ? ಅದು ಮೇನ್. ಅವಾಗೇನಾಗುತ್ತೆ, ಹೀಗೆ ನಾನು ಸ್ಮೈಲ್ ಮಾಡೋಕ್ಕಾಗೋದಿಲ್ಲ. ನನಗೆ ಅನ್ನಪೂರ್ಣ ನೋಡಿದ ತಕ್ಷಣ ಒಂಥರ ಆಗ್ತಿರುತ್ತೆ, ಏನು ನನಗೆ ಹಿಂಗೆಲ್ಲ ಕೇಳ್ತಾರೆ ಅಂತ. ಇಲ್ಲ, ಹಂಗಿರಬಾರ್ದು. ಅವ್ರು ತಪ್ಪಿಲ್ಲ ಅದರಲ್ಲಿ. ಅವ್ರಿಗೇನು ಅನ್ನಿಸ್ತೋ ಅವ್ರು ಕೇಳಿದ್ರು, ನಿನಗೇನು ಪ್ರಾಬ್ಲಮ್ಮು, ನಿನಗೆ ಯಾಕೆ ಆತಂಕ ಆಗ್ತಾ ಇದೆ, ನಿನಗೆ ಯಾಕೆ ಚಿಂತೆ ಆಗ್ತಾ ಇದೆ ಅಂತ ನೋಡ್ಬೇಕಂದ್ರೆ ಉಸಿರಾಟದ ಮೇಲೆ ಗಮನ ಇದ್ದರೆ ಟಕ್ಕಂತ ನಿಂತ್ಕೊಂಡ್ಬಿಡುತ್ತೆ. 1 ಸೆಕೆಂಡ್ ವಿಚಲಿತ ಆಗ್ಬೋದು, ಜಸ್ಟ್ 1 ಸೆಕೆಂಡ್ ಹಿಂಗೆ ಚಕ್ಕಂತ ನಿಂತ್ಬಿಡುತ್ತೆ, ಮುಂದಕ್ಕೆ ಹೋಗೋದೇ ಇಲ್ಲ ಅದು. ಆವಾಗ ಗೆದ್ವಿ. ಯಾಕೆ ಹೇಳಿ, ಮನಸ್ಸು ಎಲ್ಲೂ ಹೋಗಲಿಲ್ಲ, ಅಲ್ಲೇ ನಿಂತಿದೆ ಸ್ಟಿಲ್. ಈಗ ವಿಪಶ್ಯನ ಮಾಡ್ಬೋದು ಅದರ ಮೇಲೆ ಕೂತ್ಕೊಂಡ್ಬಿಟ್ಟು. ಅನ್ನಪೂರ್ಣ ಅವ್ರು ಹೇಳಿದ್ದನ್ನು ಏನಾಯಿತು ಕಿವಿಗೆ,
ನೋಡ್ಬೋದು. ಆದರೆ ಅವ್ರ ಮೇಲೆ ನಮಗೆ ಬೇಸರ ಬರೋದಿಲ್ಲ, ಅವ್ರ ಮೇಲೆ ಏನೂ ಆಗೋದಿಲ್ಲ. ಯಾಕೆ ಹೇಳಿ? ಅನ್ನಪೂರ್ಣ ಅನ್ನೋರು ಇಲ್ಲವೇ ಇಲ್ಲ ಅಲ್ಲಿ. ಈಗ ಅವ್ರನ್ನ ಪಟವಿ, ಆಪೋ, ತೇಜೋ, ವಾಯು, ಆಕಾಶ ಮಾಡಿಬಿಟ್ರೆ ಅನ್ನಪೂರ್ಣ ಎಲ್ಲಿದ್ದಾರೆ? ಕ್ರೋಧ ಆಗೋದಂತ ಪ್ರಶ್ನೆನೇ ಬರೋದಿಲ್ಲ. ದ್ವೇಷ ಮಾಡ್ಕೊಳ್ಳೋದ್ರ ಪ್ರಶ್ನೆನೇ ಬರೋದಿಲ್ಲ. ರಾಗ ಇಲ್ಲ, ಮೋಹ ಇಲ್ಲ. ಹಾಗೆ ಹೋಯ್ತು. ನಿರ್ವಾಣ ಅಥವಾ ನಿಬ್ಬಾಣ, ರಾಮ್. ನೀವೇನು ಬೇಸರ ಮಾಡ್ಕೊಬಿಡಿ, ನನಗೆ ನೀವು ಬೇಸರ ಮಾಡಲ್ಲ. ನಿಮಗೂ ಜಸ್ಟ್ ನಿಮಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟೆ ಹೆಂಗೆ ನೋಡಬಹುದು ಅಂತ. ಅಷ್ಟೇ ಡಿಫ್ರೆನ್ಸ್, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಈಗ ನಾವೇನು ಮಾಡ್ಬೋದು? ಸಮತದಲ್ಲಿದ್ದರೆ ಯಾವುದೇ ಚಟುವಟಿಕೆಗಳಲ್ಲಿ ವಿಪಶನಕ್ಕೆ ಹೋಗ್ಬಿಡು. ಅವಾಗ ಬುದ್ಧ ಹೆಂಗೆ ಹೇಳ್ತಾರೆ? ಯಥಾಭೂತ ಜ್ಞಾನ ದರ್ಶನ. ಯಾವುದು ಹೇಗಿದೆಯೋ ಹಾಗೆ ಕಾಣಿಸುತ್ತೆ, ಯಥಾವತ್ತಾಗಿ ಕಾಣುತ್ತೆ. ಅದ್ರೇನು? ಅನ್ನಪೂರ್ಣ ಥರ ಕಾಣೋದಿಲ್ಲ. ಅನ್ನಪೂರ್ಣ ಕಾಣಿಸ್ತಾ ಇಲ್ಲ ರಾಗ ಬರುತ್ತೆ, ಇಲ್ಲ ದ್ವೇಷ ಬರುತ್ತೆ, ಇಲ್ಲ ಮೋಹ ಬರುತ್ತೆ. ಅಲ್ಲಿ ಅನ್ನಪೂರ್ಣನೇ ಇಲ್ಲದೆ ಇದ್ರೆ ನಿಮ್ಗೆ ಏನು ಬರೋಕ್ಕೆ ಸಾಧ್ಯವೇ ಇಲ್ಲ. ವಿಷ್ಣು ಅವರೇ, ನಿಮ್ದೇನೋ ಪ್ರಶ್ನೆ ಇದೆಯಾ? ಅದಕ್ಕೆ ಕೇಳೋಣ ಅಂತಾನೆ ಮಾಡಿದೆ, ಹೇಳಿ. ಎಸ್ ನಾವು ಈಗಾಗಲೇ ವೈದಿಕ ಧರ್ಮದ ಬಗ್ಗೆ ಮಾತಾಡಿದ್ವಿ, ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ರಿ ನೀವು. ವೈದಿಕ ಧರ್ಮ ಜಾತಿ ತಾರತಮ್ಯ ಹೇಳುತ್ತಲ್ಲ ಸರ್? ಜಾತಿ ತಾರತಮ್ಯ ಬೌದ್ಧ ಧರ್ಮದಲ್ಲಿ ಬಹುಜನ ಹಿತಾಯ ಬಹುಜನ ಸುಖಾಯ ಅಂತ ಅದು ಬೋಧನೆ ಮಾಡುತ್ತೆ. ವೈದಿಕ ಧರ್ಮ ಜಾತಿ ತಾರತಮ್ಯವನ್ನ ಹೇಳುತ್ತೆ. ವೇದದಲ್ಲಿ ಎಲ್ಲೂ ಜಾತಿ ಬಗ್ಗೆ ಇಲ್ಲ. ಈಗ ನೀವು ಆಗನ್ಯ ಸುತ್ತ ಅಂತಿದೆ ಬುದ್ಧಂದ್ರಲ್ಲಿ, ಅಲ್ಲೂ ಅವರು ಅದನ್ನೇ ಹೇಳ್ತಾರೆ. ಈಗ ಇದರಲ್ಲಿ ಖಟ್ಟಿಯ ಅಂತ ಫಸ್ಟ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಬ್ರಾಹ್ಮಣ ಅಂತ ಬರುತ್ತೆ, ಅದಾದ್ಮೇಲೆ ವೈಶ್ಯ ಅಂತ ಬರುತ್ತೆ, ಆಮೇಲೆ ಶೂದ್ರ ಅಂತ ಬರುತ್ತೆ. ಈ 4 ಬಂದೇ ಬರುತ್ತೆ ಅಂತ ಅದರಲ್ಲೂ ಮನುಧರ್ಮ ಶಾಸ್ತ್ರ ಹೇಳುತ್ತದೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಹೌದು. ಮನುಶಾಸ್ತ್ರ ಏನಿದೆಯಲ್ಲ, ಮನುದೇನಿದೆ ಅದು ವೇದಕ್ಕೆ ಯಾವುದಕ್ಕೂ ಸಂಬಂಧ ಇಲ್ಲ. ಈಗ ನಾವು ವೇದ ಅಂತ ತಗೊಂಡ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ ಏನಿದೆ, 3 ವೇದಗಳೇನಿದೆ ಅಲ್ವಾ, ಬುದ್ಧರು ಅದನ್ನೇ ಓದಿದ್ದಾರೆ. ಮತ್ತೆ ನೀವು ಎಲ್ಲಾ ಸುತ್ತಗಳನ್ನು ನೋಡಿ ಅದರಲ್ಲಿ ಇವೇ ಬರುತ್ತೆ. ಬಟ್ ಅವ್ರು ಕೇಳೋ ಪ್ರಶ್ನೆ ಏನು ಅದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಅವ್ರೇನ್ ಕೇಳೋದು? ಬ್ರಾಹ್ಮಣ ಹೇಗಾಗ್ತಾನೆ ಅಂತ. ಅದನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾರ್ಯಾರು ಮಾಡ್ಕೊಂಡಿದ್ರು ಅವ್ರಿಗೆ ಅರ್ಥ ಆಯ್ತು, ಹಿಂಗಾದ್ರೆ ಬ್ರಾಹ್ಮಣ ಆಗ್ತಾನೆ ಅಂತ, ಹಿಂಗಾದ್ರೆ ಕ್ಷತ್ರಿಯ ಆಗ್ತಾನೆ, ಹಿಂಗಾದ್ರೆ ವೈಶ್ಯ ಆಗ್ತಾನೆ, ಹಿಂಗಾದ್ರೆ ಶೂದ್ರ ಆಗ್ತಾನೆ ಅಂತ. ಸೊ ಇದು ಕ್ಲಾಸಿಫಿಕೇಶನ್ಗೆ ಜಾತಿ ಧರ್ಮಕ್ಕೆ ಸಂಬಂಧ ಇಲ್ಲ, ಆಯ್ತಾ? ಈಗ ನಾವು ವೇದದಲ್ಲೇ ಜಾತಿ ಇದೆ ಅಂದ್ರೆ ಸುಳ್ಳಾಗತ್ತೆ. ಬಟ್ ವೇದ ಧರ್ಮ ತಗೊಂಡು ಜಾತಿ ಆಗಿದೆಯಾ ಅಂತ ಕೇಳಿದ್ರೆ ಹೌದು ಅಂತ ಹೇಳ್ಬೋದು. ಈಗ ನಾವು ಜಾತಿ ಅಂತ ತಗೊಂಡ್ರೆ ಏನು ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಜಾತಿ ಅಂದ್ರೆ ಏನು? ಜಾತಿ ಏನು ಪಾಲಿ ವರ್ಡ್ ಇದೆ ಅದೇ ಸೇಮ್ ಸಂಸ್ಕೃತ ವರ್ಡ್ ಇರೋದು, ಹುಟ್ಟಿನಿಂದ ಅಂತ. ಸರಿಯಾ? ಅದಕ್ಕೆ ಬುದ್ಧರು ಏನು ಕೇಳ್ತಾರೆ ನೋಡಪ್ಪ, ಈ ಗಂಧಬ್ಬ ಅಂದ್ರೆ ಯಾವುದು ಜೀವಿ ಬರ್ತಾ ಇದೆಯಲ್ಲ ಅದು ಕ್ಷತ್ರಿಯದ್ದ, ವೈಶ್ಯದ್ದ, ಬ್ರಾಹ್ಮಣದ್ದ, ಶೂದ್ರದ್ದ ಅಂತ ಆ ತಾಯಿಗೆ ಗೊತ್ತಾಗತ್ತೇನಪ್ಪ ಅಂತ. ಅದಕ್ಕೆ ಅವರು ಇಲ್ಲ ಅಂತಾರೆ. ಹಾಗಿಲ್ಲ ಅಂದಮೇಲೆ ನೀ ಹೇಗೆ ಬ್ರಾಹ್ಮಣ ಅಂತ ಹೇಳ್ತಿದ್ದೀ ಅಂತ ಕೇಳ್ತಾರೆ ಅವರು. ಆವಾಗ ಅವ್ರು ಹೇಳ್ತಾರೆ, ಹಂಗಾರೆ ಬ್ರಾಹ್ಮಣ ಅಂದ್ರೆ ಏನು ನನಗೆ ಹೇಳಿ ಅಂತ. ಆವಾಗ ಅವರು ಇಡೀ ವಿಶ್ಲೇಷಣೆ ಕೊಡ್ತಾರೆ, ಯಾವುದಕ್ಕೆ ಬ್ರಾಹ್ಮಣ ಅಂತಾರೆ, ಹೆಂಗ್ ವರ್ಕ್ ಆಗುತ್ತೆ ಅಂತ. ಆವಾಗ ಅವ್ರು ಹೇಳ್ತಾರೆ, ಓ ನಾನು ಎದ್ರಲ್ಲೂ ಬರೋದೇ ಇಲ್ಲ ಹಂಗಾರೆ,
ಹಾಗಿದ್ದ ಮೇಲೆ ನನಗೆ ಹೇಳ್ಕೊಡಿ ಅಂತ. ಸೊ ಅವಾಗ ಏನಾಗುತ್ತೆ, ಅರಿಯ ಮಾರ್ಗದಲ್ಲಿರೋರು ಬ್ರಾಹ್ಮಣರು ಅಂತ ಬರುತ್ತೆ. ಅಂದ್ರೆ ಪುನರ್ಜನ್ಮವನ್ನ ದಾಟುವವರು ಬ್ರಾಹ್ಮಣರು, ಪುನರ್ಜನ್ಮವನ್ನ ದಾಟದೇ ಇರೋರು ಬ್ರಾಹ್ಮಣರಲ್ಲ ಅಂತ. ಸೊ ಜಾತಿ ಧರ್ಮ ಅಂತ ತಗೊಂಡ್ರೆ ನಮಗೆ 2 ಥರ ಬರುತ್ತೆ. ಒಂದು ಜಾತಿ ಧರ್ಮ, ನೀವು ಎಲ್ಲಿಂಗಾರ ಹೆಂಗಾರ ಹುಟ್ಕೊಳ್ಳಿ, ಆದರೆ ನೀವು ಯಾವ ಕಾರ್ಯಗಳನ್ನ ಮಾಡ್ತಿರಲ್ಲ ಅದರ ಮೇಲೆ ಅನುಗುಣವಾಗುತ್ತೆ, ಅದು ಜಾತಿ ಧರ್ಮ ಒಂದು ರೀತಿ. ಇನ್ನೊಂದು ರೀತಿ ತಗೊಂಡ್ರೆ ನೀವು ಹುಟ್ಟಿದಾಗಿಂದನೂ ಅದೇ ಜಾತಿಯಲ್ಲೇ ಇರೋದು, ಅದರಿಂದ ನೀವು ಅದರಿಂದ ಹೊರಗೆ ಬರಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಎರಡನೇದು. ಸೊ ಈಗ ಮನುಸ್ಮೃತಿ ಅಂತ ತಗೊಂಡ್ರೆ ಅದನ್ನು ನಾವು ನಮ್ಮ ಮೇನ್ ಉದ್ದೇಶ ಅಂತ ತಗೊಂಡ್ರೆ ಆವಾಗ ಅದು ತಪ್ಪಾಗತ್ತೆ. ಯಾಕೆಂದ್ರೆ ಅದು ಆ ಥರ ಇಲ್ಲ. ಸೊ ಈಗ ನಾವು ಬುದ್ಧ ಧರ್ಮನ ತಗೊಂಡ್ರೆ ಧರ್ಮ ಜಾತಿಗೆ ಸಂಬಂಧಪಟ್ಟಿಲ್ಲ. ಬಹುಜನ ಸುಖಾಯ ಬಹುಜನ ಹಿತಾಯ ಬಹುಜನ ಸುಖಾಯ ಯಾವಾಗ ಬರುತ್ತೆ, ಯಾವಾಗ ನಾವು ಜಾತಿ ಧರ್ಮದಿಂದ ಹೊರಗೆ ಬಂದು ನೋಡ್ತೀವೋ ಆವಾಗ. ಅಂದ್ರೆ ಯಾವುದು, ಎರಡನೇ ಥರದ್ದು. ಮೊದಲನೇದ್ರಲ್ಲಿ ನೋಡಿದ್ರೆ ಅದಿದ್ದೇ ಇದೆ, ಎರಡನೇದ್ರಲ್ಲಿ ನೋಡಿದ್ರೆ ಅದರಲ್ಲಿಲ್ಲ. ಅಂದ್ರೆ ಹುಟ್ಟಿದಾಗಿಂದನೂ ಇವನು ಇದೇ ಜಾತಿಯಲ್ಲಿ ಇರ್ತಾನೆ, ಇವನೇನು ಚೇಂಜ್ ಆಗಕ್ಕೆ ಸಾಧ್ಯವೇ ಇಲ್ಲ ಅಂತ ಏನು ಬರುತ್ತಲ್ಲ ಅದು ಸುಳ್ಳು. ಹಾಗಾದ್ರೆ ಇರೋ ಬ್ರಾಹ್ಮಣರೆಲ್ಲ ಬಂದು ಶ್ರೇಷ್ಠರ ನಾನು ಆತರ ಎಲ್ಲೂ ಹೇಳಿಲ್ವಲ್ಲ. ನಾನು ಆತರ ಹೇಳದ್ನೆ ನಿಮಗೀಗ. ಅಲ್ಲ ಸರ್, ನಾನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಹೇಳ್ತಾ ಇದ್ರಲ್ಲ. ಅಲ್ಲಲ್ಲ, ನಾ ಹೇಳ್ತಿರೋದೇನು ಅರ್ಥ ಮಾಡಿ. ಜಾತಿಯಲ್ಲಿ ಬ್ರಾಹ್ಮಣರಾಗಿರೋರೆಲ್ಲ ಶ್ರೇಷ್ಠರ ಈಗ? ಹಂಗ ನಾನು ಹೇಳಿಲ್ವಲ್ಲ. ನೀವು ಹೇಳಿಲ್ಲ. ನಾನ್ ಹೇಳ್ತಿರೋದು ಮೊದ್ಲು ಅರ್ಥ ಮಾಡ್ಕೊಳ್ಳಿ. ಬ್ರಾಹ್ಮಣ ಹೇಗಾಗ್ತಾರೆ ಅನ್ನೋದು ಇದೆಯಾ ಇಲ್ವಾ? ಅದು ಯಾರು ಬೇಕಾದ್ರೂ ಆಗ್ಬೋದು, ಯಾವ ಮನುಷ್ಯ ಬೇಕಾದ್ರೂ ಬ್ರಾಹ್ಮಣ ಆಗ್ಬೋದು. ಈಗ ಶೂದ್ರ ಪ್ರಮೋಷನ್ ತಗೋಬೋದಾ? ಯಾರಿದ್ದಾರೆ ಶೂದ್ರರಲ್ಲಿ ಬಂದು ಯಾರು ಬ್ರಾಹ್ಮಣರಾಗಿಲ್ವಲ್ಲ? ಅಲ್ಲ ಸರ್, ನೀವು ಮೊದ್ಲು ಮತ್ತೆ ನೀವು ಎರಡನೇದಕ್ಕೆ ಬರ್ತಾ ಇದ್ದೀರಾ. ನಾ ಎರಡನೇದ ಬಗ್ಗೆ ಮಾತೇ ಆಡ್ತಾ ಇಲ್ಲ. ನಾವು ಬುದ್ಧ ಧರ್ಮನ ತಗೊಂಡ್ರೆ ನೀವು ಯಾರು ಯಾವುದೇ ಜಾತಿ ಅಂತ ಅನ್ಕೊಂಡ್ರು ಯಾರು ಯಾವ್ದು ಬೇಕಾರಾಗ್ಬೋದು. ಯಾಕೆ? ನಿಮ್ಮ ಹತ್ರ ಆ ಗುಣ ಇದ್ರೆ ಆ ಗುಣದಲ್ಲಿ ಯಾರು ಬೇಕಾದ್ರೂ ಆಗ್ಬೋದಲ್ಲ, ಸಂಬಂಧ ಇಲ್ಲ. ಈಗ ಬ್ರಾಹ್ಮಣ ಆಗೋದಕ್ಕೆ ಒಂದು ಇರಬೇಕು. ಏನಿರಬೇಕು? ಅವನ ಹತ್ರ 10 ಅಕುಶಲ ಕರ್ಮ ಇರಬಾರ್ದು. ಸತ್ಯವಾ? ಅದು ಯಾರೇ ಆಗಿರ್ಬೋದು, ಅವ್ರು ಹುಟ್ಟಿದಾಗಿಂದ ಬ್ರಾಹ್ಮಣರೇ ಆಗಿರ್ಬೋದು, ವೈಶ್ಯರೇ ಆಗಿರ್ಬೋದು, ಶೂದ್ರರೇ ಆಗಿರ್ಬೋದು, ಕ್ಷತ್ರಿಯರೇ ಆಗಿರ್ಬೋದು, ಇವತ್ತಿನ ಕ್ಯಾಟಗರಿಯಲ್ಲಿ SC ST ಅಂತಾನೆ ಕರ್ಕೊಂಡಿರ್ಬೋದು, OBC ಅಂತಾನೆ ಇರ್ಬೋದು. ಅದು ಏನಾರ ಅದು ಸ್ಟಿಕರ್ಗಳು ಅಂಟಿಸ್ಕೊಂಡಿರ್ಲಿ, ಬಟ್ ಅದು ಯಾರೇ ಆಗಿರ್ಲಿ, ಅವರಿಗೆ ಅಕುಶಲ ಕರ್ಮ ಇಲ್ಲ ಅಂದರೆ ಅವರು ಬ್ರಾಹ್ಮಣದ ಬಂದರು. ಈಗ ಅವ್ರು ಯಾರೇ ಆಗಿರ್ಬೋದು, ಸಂಬಂಧ ಇಲ್ಲ. ಎರಡನೇದಾಗಿ ಅವ್ರಿಗೆ ಸಮಾಧಿಯಲ್ಲಿ ಇರ್ಲಿಕ್ಕೆ ಬರ್ತಾ ಇದೆಯಾ? ಬರ್ತಾ ಇದೆ ಅಂದ್ರೆ ಮತ್ತೆ ಅವರು ಬ್ರಾಹ್ಮಣರೇ ಆದರು. ಮೂರನೇದಾಗಿ, ಈಗ ನಿಮಗೆ ಪ್ರಜ್ಞೆ ಬಂದು ನೀವು ಪುನರ್ಜನ್ಮವನ್ನ ಬ್ರೇಕ್ ಮಾಡ್ಲಿಕ್ಕೆ ಗೊತ್ತಾಗ್ತಿದೆಯಾ? ಗೊತ್ತಾಗ್ತಿದೆ, ಬ್ರಾಹ್ಮಣ ಆದ್ರು ಅಷ್ಟೇ. ವಿತಂಡವಾದ ಮಾಡೋಲ್ಲ ಸರ್ ನಾನು. ಏನಂದ್ರೆ ಕೇಳೋ ಅಷ್ಟದ್ದು ಜಾಸ್ತಿ ಇದೆ, ಕೇಳೋ ಅಷ್ಟದ್ದು ನಾನು ವಿತಂಡವಾದ ಮಾಡೋಲ್ಲ. ನೀವೇನ್ ಹೇಳ್ತೀರೋ ಅದನ್ನ ಕೇಳ್ತೀನಿ. ಇಲ್ಲ, ನನಗೆ ಏನ್ ಗೊತ್ತಾ, ಈ ಎರಡನೇದೇನಿದೆಯಲ್ಲ ಅದು ವ್ಯರ್ಥ, ಅದು ಬುದ್ಧನಲ್ಲಿ ಇಲ್ವೇ ಇಲ್ಲ. ಅದು ಇದೇನಾಗತ್ತೆ, ಈಗ ನಾವು ಜಾತಿ, ಈಗೇನ್ ನಾವು ಜಾತಿ ಪೊಲಿಟಿಕ್ಸ್ ಇದೆ, ಅಲ್ಲಿಗೆಲ್ಲಿಗೋ ಬಂದದ್ದು ಎಲ್ಲಿಗೋ ಹೋಗುತ್ತೆ. ಅದು ಉಪಯೋಗ ಇಲ್ಲ. ಅದರಿಂದ ನಮ್ಗೆ ಯಾವ ಮುಕ್ತಿನೂ ಸಿಗೋದಿಲ್ಲ. ಅಂದ್ರೆ ಈಗ ನಾವು ಮಾಡ್ತಿರೋದು ಬುದ್ಧನ ಧರ್ಮದ ಯಾಕೆ ಹೋಗ್ತಾ ಇದೀವಿ ಹೇಳಿ? ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಬುದ್ಧ ಧರ್ಮಕ್ಕೆ ಯಾಕೆ ಹೋಗ್ತಾ ಇದ್ದೀವಿ ಅಂದರೆ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಇದೆ. ನೀನು ಇದನ್ನ ಮಾಡಿದ್ರೆ ಇದು ಸಿಗತ್ತೆ, ಇದು ಮಾಡಿದ್ರೆ ಸಿಗೋದಿಲ್ಲ ಅಂತ. ಅಂದರೆ ಯಾವುದಕ್ಕೂ ನಂಬಿಕೊಳ್ಳೋದು ನಂಬದೇ ಇರೋದು ಯಾವ ಸಂಬಂಧವೂ ಬರೋದಿಲ್ಲ. ಅಂದರೆ ಇಟ್ ಈಸ್ ವೆರಿ ಸ್ಟ್ರೇಟ್ ಪಾತ್. ಸೀದಾ ನಾವು ಹಾಗೆ ಫಾಲೋ ಮಾಡ್ತಾ ಬಂದರೆ ನಮ್ಗೆ ಅದರ ಪರಿಣಾಮ ಸಿಗತ್ತೆ.
ನಾವು ಬೇರೆದೇನೋ ಫಾಲೋ ಮಾಡ್ತಾ ಹೋದ್ರೆ ಅದು ಸುತ್ತದಂಗೆ ಆಗತ್ತೆ. ಸುತ್ತೋದು ಬೇಡಪ್ಪ, ನಮ್ಮ ಡೈರೆಕ್ಟಾಗಿ ಹೋಗ್ತೀವಿ ಅಂದರೆ ನಡೆಯುತ್ತೆ. ಈಗ ನಾವು ಅದ್ರ ಬದಲು ನಾವು ಹಂಗಾರೆ ಬ್ರಾಹ್ಮಣರು, ಈಗಿರೋ ಬ್ರಾಹ್ಮಣರು ಶ್ರೇಷ್ಠರ, ಹಂಗಾರೆ ಶೂದ್ರರು ದೇವಸ್ಥಾನಕ್ಕೆ ಹೋಗ್ಬೋದಾ, ದೇವಸ್ಥಾನ ಪೂಜಾರಿ ಆಗ್ಬೋದಾ, ಹಿಂಗೇನು ಪ್ರಶ್ನೆಗಳನ್ನೆಲ್ಲ ಹಾಕ್ತಾ ಹೋದರೆ ಅದು ಬುದ್ಧ ಧರ್ಮ ಅಲ್ವಲ್ಲ. ಅದು ಆ ಥರದ್ದು ಯಾವ ಸುತ್ತದಲ್ಲಿದೆ ನನಗೆ ಹೇಳಿ. ಈ ಸುತ್ತದಲ್ಲಿ ನೋಡಿ ಬುದ್ಧರು ಹಿಂಗೆ ಹೇಳಿದ್ದಾರೆ ದೇವಸ್ಥಾನದ ಬಗ್ಗೆ ಅಥವಾ ಹೇಳಿ, ಅವಾಗ ನೋಡೋಣಂತೆ ಅದ್ರಲ್ಲಿ ಇದೆಯಾ ಅಂತ. ರಾಮರಾಜ್ಯದಲ್ಲಿ ಒಬ್ಬ ಶೂದ್ರ ಶಂಭುಕನು ತಪಸ್ಸು ಮಾಡ್ತಾ ಇದ್ದ ಅಂತ ಹೇಳ್ಬಿಟ್ಟು ಅವನ ತಲೆ ಕಳೀತಾರೆ. ನಾವು ಓದಿದೀವಿ ಸರ್. ಅಲ್ಲಪ್ಪ, ನಾನು ಬುದ್ಧ ಧರ್ಮದಲ್ಲಿ ಕೇಳ್ತಾ ಇದ್ದೀನಿ, ನಾನು ಬಾಕಿದ್ ಬೇಡ, ನನಗೆ ಸುತ್ತದ ರೆಫರೆನ್ಸ್ ಕೊಡಿ. ಅಲ್ಲ, ಅವನ್ ಪ್ರಮೋಷನ್ಗೋಸ್ಕರ ಒಂದು ಜಾತಿಯಿಂದ ಬೇರೆ ಜಾತಿಗೆ ಹೋಗ್ಬೇಕು ಅನ್ನೋ ಒಂದು ಇದರಿಂದ ತಪಸ್ಸು ಮಾಡ್ತಾ ಇರ್ತಾನೆ ಶಂಭುಕನು. ಅವನ ತಲೆನ ಕಳೀತಾರೆ. ಅಲ್ಲ ವಿಷ್ಣು ಸರ್, ನನ್ನೊಂದು ಮಾತು ಕೇಳಿ. ಈಗ ನಾವು ಮಾತಾಡ್ತಿರೋದು ಸುತ್ತದ ಅನುಸಾರವಾಗಿ. ನನಗೆ ಯಾವ ಸುತ್ತದಲ್ಲಿ ಅದಿದೆ ಹೇಳಿ, ಅದನ್ನ ನೋಡ್ಬೋದು. ಯಾಕೆ ಗೊತ್ತಾ, ನಾನು ವಿಷ್ಣು ಒಂದು ಹೇಳ್ತೀನಿ ಕೇಳಿ. ಇದ್ರದ್ದು ನಾವು ಡಿಸ್ಕಷನ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಈಗ ಇದನ್ನ ಡಿಸ್ಕಷನ್ ಮಾಡಿದ್ದನ್ನ ನಾವು ಅಪ್ಲೋಡ್ ಮಾಡಕ್ ಆಗೋದಿಲ್ಲ. ಯಾಕೆ? ಇದನ್ನ ಯಾರು ಕೇಳಿಸ್ಕೋತಾರೋ ಅದು ಒಂದು 100 ಪ್ರಶ್ನೆ ಕೇಳ್ತಾರೆ ನನಗೆ ಆಮೇಲೆ. ಈಗ ನಾನೇನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ಅದರದ್ದು ಬಿಟ್ಟು ನಾನು ಇದ್ರದ್ದು ಉತ್ತರ ಕೊಡ್ತಾ ಕೂತ್ಕೋಬೇಕೀಗ. ಇದ್ಯಾಕೆ ಹಂಗೆ, ಇದ್ಯಾಕೆ ಹಿಂಗೆ, ನೀವು ಹಂಗಾರೆ ಯಾವ ಜಾತಿಯವರು, ನೀವು ಇದನ್ನ ನಂಬ್ತೀರಾ, ಇದನ್ನ ನಂಬೋದಿಲ್ವಾ, ಇದೆಲ್ಲ ಸ್ಟಾರ್ಟ್ ಆಗತ್ತೆ. ಅದು ನಮ್ಮ ಇದಕ್ಕೆ ಈಗ ನಾವು ಏನಂತಾರೆ ರೀಬರ್ತ್ ಪ್ರಾಸೆಸ್ನ ಸ್ಟಾಪ್ ಮಾಡಬೇಕಂತ ನಾವು ವರ್ಕೌಟ್ ಮಾಡ್ತಾ ಇದ್ದೀವೋ ಅದಕ್ಕೇನಾದ್ರು ಉಪಯೋಗ ಬರುತ್ತಾ? ಈಗ ನಾವು ಮಾತಾಡ್ತಾ ಇರೋದು ಈ ಕ್ಷಣದಲ್ಲೇ ನಮ್ಮ ಮರಣ ಆಯ್ತು ಅಂತ ಇಟ್ಕೊಳ್ಳಿ. ಈಗ ಅದರಿಂದ ನಮ್ಗೆ ಏನಾರ ಉಪಯೋಗ ಬರುತ್ತಾ ಹೇಳಿ ನನಗೆ. ಯಾಕಂದ್ರೆ ನಾವು ಯಾವಾಗ ಮರಣ ಆಗತ್ತೆ ಅನ್ನೋದು ಗೊತ್ತಿಲ್ವಲ್ಲ ವಿಷ್ಣು. ಈಗ ನಮ್ಮ ಮರಣ ಕಾಲದಲ್ಲಿ ಅಂಬೇಡ್ಕರೂ ಬರೋದಿಲ್ಲ, ಈ ಜಾತಿಗಳೂ ಬರೋದಿಲ್ಲ, ಯಾವ ಪೊಲಿಟಿಷಿಯನೂ ಬರೋದಿಲ್ಲ, ಯಾವ ಬ್ರಾಹ್ಮಣನೂ ಬರೋದಿಲ್ಲ, ಯಾವ ಕ್ಷತ್ರಿಯರೂ ಬರೋದಿಲ್ಲ, ಏನೂ ಬರೋದಿಲ್ಲ. ನಾನು ನನ್ನ ಸಾವು ಎರಡೇ ಬರೋದು. ಕರೆಕ್ಟಾ? ಈಗ ಆ ಟೈಮಲ್ಲಿ ಎಲ್ಲಿ ಹೋಗಿ ನಮ್ಮ ಕಾನ್ಷಿಯಸ್ನೆಸ್ ಎಸ್ಟಾಬ್ಲಿಷ್ ಆಗತ್ತೆ ಗೊತ್ತಿದೆಯಾ? ಅದು ಈಗ ನಾವು ಯಾವುದೋ ಪ್ರಾಣಿಯಾಗಿ ಹುಟ್ಟಿದ್ವಿ ಅಂತ ಇಟ್ಕೊಳ್ಳಿ, ಮುಂದೇನ್ ಮಾಡೋದು? ಈಗ ಹೇಳಿ ಗೋಪಾಲಕೃಷ್ಣ. ಇವಾಗ ನಾವು ಡಿಸ್ಕಷನ್ ಬರೀ ಗುಡ್ಡಗಳಿಗೆ ಸೀಮಿತ ಮಾಡಿಕೊಂಡು ಡಿಸ್ಕಷನ್ ಮಾಡ್ಕೊಳ್ಳೋಣ. ಇದು ಎಲ್ಲರಿಗೂ ಒಳ್ಳೇದು ಅಂತ ಅನ್ಸುತ್ತೆ. ಬುದ್ಧ ಧರ್ಮ ಮಾದೇನೋ ಫೋಕಸ್ ಮಾಡೋಣ. ಒಂದ್ ರೀತಿಯಿಂದ ತಗೊಂಡ್ರೆ ವಿಷ್ಣು ಅವರೇ, ಇದರದ್ದು ಮಾತಾಡೋದ್ರಲ್ಲಿ ಸ್ವಲ್ಪ ಅರ್ಥ ಇದ್ರೂ ಇದರಿಂದ ಹಾನಿ ಜಾಸ್ತಿ. ಯಾಕಂದ್ರೆ ನಮಗೆ ಫಸ್ಟ್ ದ್ವೇಷ ಬರುತ್ತೆ, ಇದು ಆಗ್ತಿರೋದು ಸರಿಗಿಲ್ಲ ಅಂತ. ಈಗ ನಾವು ಹೊರಗೆ ಬರಬೇಕಾಗಿರೋದು ರಾಗದ್ವೇಷ ಮೋಹದಿಂದ, ಬಟ್ ನಮಗೆ ಅಂಟ್ಕೊಳ್ಳೋದು ರಾಗದ್ವೇಷ ಮೋಹ. ಈಗೇನಾಗುತ್ತೆ, ಈಗ ನನಗಾಗ್ಲಿ ನಿಮಗಾಗ್ಲಿ ಅಥವಾ ನನಗೇನು ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ, ನಿಮಗೇನೆ ಕ್ರೋಧಿತ ಜಾಸ್ತಿ ಆಗ್ತಾ ಹೋಯ್ತು ಅಂತ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ, ಫಸ್ಟ್ ಆಫ್ ಆಲ್ ಈ ಜಾತಿ ಇರೋದು ಮೋಹ. ಅಂದ್ರೆ ಈಗ ರಾಗ ನಿಮಗೆ ಕಡಿಮೆ ಇದ್ರೂ ದ್ವೇಷ ಮೋಹ ಜಾಸ್ತಿ ಆಗ್ತಾ ಇದ್ದಂಗೆನೆ ನಿಮಗೆ ಕಣ್ಣಿಗೆ ಕತ್ಲು ಬರಕ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನಾವು ಈಗ ಅದನ್ನ ತಪ್ಪಿಸ್ಕೊಂಡು ಹೋಗದೆ ಇರೋ ತರ ಆಗೋಗ್ಬಿಡುತ್ತೆ. ಅದ್ರ ಬದಲು ನಮ್ಮ ಎನರ್ಜಿನ ನಾವೆಲ್ಲಿ ಹಾಕ್ಬೇಕು? ಇದು ಇರಬಹುದು, ಅದಕ್ಕೆ ಸಂಬಂಧ ಇಲ್ಲ, ಅದು ಯಾರು ಏನಾರ ಮಾಡ್ಕೊಂಡು ಹೋಗ್ಲಿ. ಈಗ ನಾವು ಮಾಡಬೇಕಾಗಿರೋದೇನು, ಈ ಕಷ್ಟ ಏನಿದೆ ಅಂದ್ರೆ ಈ ದುಃಖ ಅನ್ನೋದು ಎಲ್ರಿಗೂ ಇದೆ. ಈ ದುಃಖದಿಂದ ಪಾರಾಗ್ಲಿಕ್ಕೆ ಆಗತ್ತೆ ಅಂದ್ರೆ ಯಾವ ಲೆವೆಲಲ್ಲಿ ಪಾರಾಗ್ಬೋದು ಅಂತ ತಿಳ್ಕೊಂಡ್ಬಿಟ್ರೆ ಬಹಳ ಸಿಂಪಲ್. ಸೊ ಇವ್ರು ಗೋಪಾಲಕೃಷ್ಣ ಹೇಳ್ದಂಗೆ ನಾವು ಬುದ್ಧ ಧರ್ಮದಲ್ಲಿ ಏನೇನಿದೆ, ಇದನ್ನ ಹೆಂಗೆ ನಾವು ಪಡಿಬಹುದು ಅದನ್ನ ತಿಳ್ಕೊಂಡು ಅದನ್ನೇ ಪ್ರಾಕ್ಟೀಸ್ ಮಾಡೋದು ಉತ್ತಮ. ಹೇಳಿ ಕಮಲಾ ಅವರೇ. ಸರ್, ಒಂದರಲ್ಲಿ ಪಂಚಕಂದಗಳು ವೇದನ
ಕಾರ ಸನ್ಯ ಮತ್ತೆ ಜ್ಞಾನ ಅದ್ರ ಬಗ್ಗೆ ಹೇಳುವಾಗ ಆ, ಪಂಚ ದುಃಖ, ಪಂಚ ಉಪಾದಾನ, ಈ ರೂಪ ಮತ್ತೆ ಕಿವಿಯಿಂದ ಶಬ್ದ ಈ ತರ ಎಲ್ಲ ಬರುತ್ತೆ. ಒಬ್ರು ಅವರ ಅನುಭವ ಚೆನ್ನಾಗಿತ್ತು ಅದು ಅಲ್ಲ. ಅಲ್ಲ, ನಿಮ್ದು ವಾಯ್ಸ್ ಕಟ್ ಕಟ್ ಆಗಿ ಬಂತು, ಏನು ಅರ್ಥ ಆಗ್ಲಿಲ್ಲ. ಅಯ್ಯೋ ಬದ್ದ ನಿನ್ನೆ ಹಿಂದಿಯ ಒಂದು ಇದರಲ್ಲಿ ಹಿಂದಿ ಕ್ಲಾಸ್ ನಲ್ಲಿ ನಿನ್ನೆ ಸಾಯಂಕಾಲ ಇದು ಪಂಚಕಂದದ ಬಗ್ಗೆ ಹೇಳಿದ್ರಿ ಅಲ್ವಾ ಸರ್? ಪಂಚಕಂದದ ಬಗ್ಗೆ ಹೇಳಿದ್ರಿ. ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ, ಹೇಳಿ. ಪಂಚ ಉಪಾದಾನ ಕಂದ ದುಃಖ. ಈ ಪಂಚ ಉಪಾದಾನ ಕಂದಗಳು ಅಂದ್ರೆ ಕಣ್ಣಿಂದ ರೂಪ, ಕಿವಿಯ ಒಂದು ಶಬ್ದ, ಇದೆಲ್ಲ ಅವರು ಯಾರೋ ಒಬ್ರು ಅವರ ಒಂದು ಅನುಭವನೆಲ್ಲ ಚೆನ್ನಾಗಿ ಹಂಚ್ಕೊಂಡ್ರಲ್ಲ ಸರ್. ತುಂಬಾ ಚೆನ್ನಾಗಿತ್ತು ಅದು. ಇವರು ರವೀಂದ್ರ ಅವರು. ಹಾಗೆ ಅದನ್ನ ಅವರು ಹೇಗೆ ಅನಿಮಿತ್ತ ಮಾಡ್ಕೊಂಡ್ಬಿಟ್ರು, ಅನಿಮಿತ್ತ ಆಯ್ತು ಅಂತ ಹೇಳಿದ್ರು. ಅದನ್ನ ಹೇಗೆ ಅನಿಮಿತ್ತ ಮಾಡಕ್ಕೆ ಸಾಧ್ಯ, ಅವ್ರು ಹೇಳಿದ್ದು ಯಾವ ತರ, ಅದೇನು ಅಂತ ಒಂದ್ ಸ್ವಲ್ಪ ಅದನ್ನ ಮಾಡ್ತೀರಾ ಸರ್? ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀರಾ ಸರ್? ಈಗ ನೋಡಿ, ಈಗ ವಿಷ್ಣು ಅವರು ನನಗೆ ಪ್ರಶ್ನೆ ಕೇಳಿದ್ರು. ಏನ್ ಕೇಳಿದ್ರು ಅವರು? ಈಗ ಇರೋ ಬ್ರಾಹ್ಮಣರೆಲ್ಲ ಶ್ರೇಷ್ಠರ ಅಂತ ಕೇಳಿದ್ರು. ಹೌದು, ಆಯ್ತಾ? ಕೇಳಿದ್ರು, ಹೌದಾ? ಈಗ ನಾನು ನನ್ನ ಮನಸ್ಸಿನಲ್ಲಿ ಬ್ರಾಹ್ಮಣ ಅಂತ ಮಾಡ್ಕೊಂಡೆ ಅಂತ ಇಟ್ಕೊಳ್ಳಿ, ಅವ್ರೀಗ ಶ್ರೇಷ್ಠರು ಅಂತ ಹೇಳ್ತೀನಿ ಅಂತ ಇಟ್ಕೊಳ್ಳಿ. ಅವಾಗ ಏನಾಯ್ತು? ನಿಮಿತ್ತ ಆಯ್ತು. ನಿಮಿತ್ತ ಅಂದ್ರೇನು? ಸಿಂಬಲ್ ಮಾಡ್ಕೊಂಡೆ. ಈಗ ನಾನು ವಿಷ್ಣು ಅವ್ರ ಹತ್ರ ಆರ್ಗ್ಯೂ ಮಾಡಕ್ಕೆ ತಯಾರಾಗ್ತೀನಿ. ಇದರ್ ಫಾರ್ ಆರ್ ಫಾರ್ ಅಗೇನ್ಸ್ಟ್. ಅನಿಮಿತ್ತ. ಅನಿಮಿತ್ತ ಅಲ್ಲ ರೀ, ನಿಮಿತ್ತ ಮಾಡ್ಕೊಂಡಿದೀನಿ, ಅದಕ್ಕೆ ಅವ್ರ ಹತ್ರ ಜಗಳ ಆಡಕ್ ಸರಿ ಹೋಗುತ್ತೆ. ಈಗ ನಾನು ನಿಮಿತ್ತನೇ ಮಾಡ್ಕೊಳ್ಳಿಲ್ಲಪ್ಪ. ಈಗ ಅಲ್ಲಿ ಯಾರು ಬ್ರಾಹ್ಮಣರು ಇಲ್ಲ, ಶೂದ್ರರು ಇಲ್ಲ, ಯಾವನು ಇಲ್ಲ, ಮನುಷ್ಯ ಇದಾನಪ್ಪ, ಒದ್ದಾಡ್ತಾ ಇದ್ದಾನೆ, ಆಯ್ತಾ? ಅವನ್ ಯಾವಂದಾದ್ರೂ ಸಾವಾಗತ್ತೆ, ಆಯ್ತಾ? ಸಾಯುವಾಗ ಅವನು ಒಳ್ಳೆ ಜಾಗಕ್ಕೆ ಹೋಗ್ಲಿಪ್ಪ, ಚೆನ್ನಾಗಿರ್ಲಿ ಅಂತ ನನ್ನ ಮನಸ್ಸಲ್ಲಿದ್ರೆ ಶಾಂತವಾಗುತ್ತೆ, ಯಾವುದು ಪ್ರಾಬ್ಲಮ್ ಬರೋದಿಲ್ಲ. ಅದು ಅನಿಮಿತ್ತ, ನಿಮಿತ್ತ ಮಾಡ್ಕೊಳ್ದೆ ಇರೋದು. ಅವಾಗ ಅವರು ಏನ್ ಹೇಳಿದ್ರು ಅಂದ್ರೆ, ನಾನು ಅದೇ ಪಾರ್ಕ್ ನಲ್ಲಿ ವಾಕ್ ಮಾಡುವಾಗ ಯಾವ್ದು ಶಬ್ದಗಳು ನನಗೆ ಕೇಳ್ದಂಗೆ ಆಯ್ತು, ಅನಿಮಿತ್ತವಾಯ್ತು ಅಂತ ಹೇಳಿದ್ರು ಅವರು. ಈಗ ಅವ್ರು ಬ್ರಾಹ್ಮಣರು ಎಲ್ಲ ಶ್ರೇಷ್ಠರ ಅಂತ ಕೇಳಿದ್ರೋ ಇಲ್ಲೋ, ಅದನ್ನ ನಾನು ಅನಿಮಿತ್ತ ಮಾಡಬಹುದೋ ಮಾಡಬಾರ್ದು? ಅದು ಒಂದು ಶಬ್ದ ತಾನೇ ಅದು. ಹೌದು. ಅದನ್ನ ನೀವು ನಿಮಿತ್ತ ಮಾಡ್ಕೋಬೇಡಿ ಅಷ್ಟೇ. ಈಗ ನಾನು ಬ್ರಾಹ್ಮಣರ ಪರವಾಗಿ ನಾನು ಮಾತಾಡದೆ, ಅವಾಗ ಏನಾಗುತ್ತೆ? ಅವ್ರಿಗೆ ಹಿಂಸೆ ಆಗತ್ತೆ. ಅವ್ರೀಗ ಆರ್ಗ್ಯೂ ಸ್ಟಾರ್ಟ್ ಮಾಡ್ತಾರೆ, ಅದ್ ಹೆಂಗ್ ಹೇಳಿದ್ರಿ, ಹಂಗಾರ ಅದು ಶೂದ್ರರು ಯಾಕೆ ದೇವಸ್ಥಾನಕ್ಕೆ ಹೋಗಿ ಪೂಜಾರಿ ಆಗ್ಬಾರ್ದು, ಅದು ತಪ್ಪಲ್ವಾ, ಅದಲ್ವಾ, ಇದಲ್ವಾ? ಈಗ ನಾನು ಹೇಳ್ತೀನಿ ಅದು ಹಂಗಲ್ಲ, ಅದು ಹಿಂಗೆ. ಸೊ ಈಗ ಇದು ಏನು ಬುದ್ಧನ ಧಮ್ಮದ ಮಾತಾಡೋದು ಬದಲಿ ನೀನು ಬೇರೆ ಎಲ್ಲ ಮಾತಾಡೋಕೆ ಸ್ಟಾರ್ಟ್ ಆಗುತ್ತೆ. ಯಾರಿಂದ? ನನ್ನಿಂದ ಸ್ಟಾರ್ಟ್ ಆಗುತ್ತೆ. ಯಾಕೆ? ನಿಮಿತ್ತ ಮಾಡ್ಕೊಂಡೆ. ಸರಿಯಾ? ಈಗ ನಾನು ಏನ್ ಮಾಡ್ಬೋದು? ಬ್ರಾಹ್ಮಣ ಅನ್ನೋ ಕೇಳಿದ್ ಮಾತು ಕೇಳಿ, ಅವ್ರು ಕೇಳಿದ್ದನ್ನ ಬ್ರಾಹ್ಮಣ ಅಂತ ಒಂದು ನಿಮಿತ್ತ, ಅದನ್ನ ತೆಗೆದು ಬಿಟ್ರೆ ಬ್ರಾಹ್ಮಣ ಇರ್ತಾನ ಅಲ್ಲಿ? ಇಲ್ಲ. ಅಷ್ಟೇ. ಅಷ್ಟ್ ಮಾಡ್ಬಿಟ್ರೆ ಅವ್ರಿಗೆ ಏನೋ ಸೌಂಡ್ ಕೇಳಿಸ್ತಾ ಇತ್ತು, ಅದನ್ನ ಹಂಗೆ ಮಾಡಿದ್ರು. ಓ, ಈ ಸೌಂಡ್ ನನಗೆ ತೊಂದರೆ ಕೊಡ್ತಾ ಇದೆ, ಇದನ್ನ ತೆಗೆದು ಹಾಕಿದ್ರು. ಈಗ ನೋಡಿ,
ಈಗ ವಿಷ್ಣು ಅವ್ರು ಕೇಳಿದ ಪ್ರಶ್ನೆ ನಾನು ವಿಷ್ಣು ಏನಾರ ಡಿಸ್ಕಸ್ ಮಾಡ್ತಾ ಕೂತಿದ್ರೆ 8 ಗಂಟೆ ತನಕ ಓಡಿರೋದು ಗಾಡಿ ಇದು. ಇಲ್ಲ ಬೆಳಗಿನ ತನಕನೂ ಮಾಡಬಹುದಾಗಿತ್ತು. ಯಾಕೆದಕ್ಕೆ ಉತ್ತರ ಇಲ್ಲ. ಯಾಕಂದ್ರೆ ನಮ್ಮ ಸಮಾಜ ಆತರ ಇರೋದ್ರಿಂದ ಯಾರು ಏನು ಮಾಡ್ಲಿಕ್ಕೆ ಬರೋದಿಲ್ಲ. ನಾವಿಲ್ಲಿ ಬಂದಿರೋದು ಸಮಾಜ ಉದ್ಧಾರ ಮಾಡದೇ ಇರ್ತೀವಿ ಅನ್ನೋದಕ್ಕಲ್ಲ. ನಾವಿಲ್ಲಿ ಬಂದಿರೋದು ನಮ್ಮ ಕರ್ಮಾನುಸಾರವಾಗಿ ಇಲ್ಲಿ ಬಂದಿದ್ದೀವಿ. ಇಲ್ಲಿಂದ ನೀವು ಸರಿಯಾಗಿ ತಪ್ಪಿಸ್ಕೊಂಡು ಹೋಗೋದು ನಿಮ್ಮ ಕರ್ತವ್ಯ. ಇಲ್ಲಿ ಸಮಾಜ ಸೇವಕನಾಗಿ ನಾನು ಏನಾರ ಮಾಡ್ತೀನಿ ಅನ್ನೋದು ಸುಳ್ಳು. ಯಾಕಂದ್ರೆ ಅಲ್ಲಿ ಏನಾರ ಕೊಳಕಿದ್ದೇ ಇರುತ್ತೆ. ಒಂದು ಸಮಾಜ ಅಂತ ತಗೊಂಡ್ರೆ ಕೊಳಕಿರ್ಲೇಬೇಕು. ಹಂಗೆ ಸೊ ಅದನ್ನು ನಾವು ನೋಡ್ಬೇಕು. ಅವಾಗ ಏನಾಗುತ್ತೆ, ಅನಿಮಿತ್ತ ಆಗತ್ತೆ, ನಿಮಿತ್ತದಲ್ಲಿ ಇರೋದಿಲ್ಲ. ಅವಾಗ ಮನಸ್ಸು ಶಾಂತವಾಗತ್ತೆ. ಇಲ್ಲಾಂದ್ರೆ ಅದರೊಳಗಡೆ ತೊಡ್ಕೊಳ್ಳುತ್ತೆ. ಹಂಗೆ ಸೊ ನಾವು ಮಾಡಬೇಕಾಗಿರೋದೇನು, ಬುದ್ಧರು ಅದನ್ನೇ ಹೇಳೋದು, ಅನಿಮಿತ್ತ ಅಪನಿಹಿತ ಶೂನ್ಯತ ಈಕ್ವಲ್ಸ್ ನಿಬ್ಬಾಣ. ಅಂದ್ರೆ ಈಗ ಅನ್ನಪೂರ್ಣ ಅವರು ಸ್ಟಾರ್ಟಿಂಗ್ ಅಲ್ಲಿ ಏನ್ ಕೇಳಿದ್ರು ಅದು ಒಂದು ನಿಮಿತ್ತ ಆಗತ್ತೆ. ಈಗ ವಿಷ್ಣು ಅವ್ರು ಏನ್ ಕೇಳಿದ್ರು ಅದು ನಿಮಿತ್ತ ಆಗತ್ತೆ. ನೀವೇನ್ ಕೇಳಿದ್ರಿ ಅದೊಂದು ನಿಮಿತ್ತ ಆಗತ್ತೆ. ಅನಿಮಿತ್ತ ಮಾಡಿಕೊಂಡೆ ಅಂದ್ರೆ ಧ್ವನಿಯಾಗೆ ತಗೊಂಡೆ, ಅದಕ್ಕೇನು ವ್ಯಾಲ್ಯೂ ಆಡ್ ಮಾಡ್ಲಿಲ್ಲ. ಆಯ್ತಾ? ಅಪನಿಹಿತ ಅಂದ್ರೆ ಯಾವುದೇ ಆಸೆ ಇಲ್ಲದೆ ಇರುವುದು. ಈಗ ವಿಷ್ಣು ಅವ್ರು ಕೇಳಿದ್ದನ್ನ ನಾನು ಸೀರಿಯಸ್ ಆಗಿ ತಗೊಂಡು ಆರ್ಗ್ಯೂ ಮಾಡದೆ ಇದ್ದರೆ, ಅಥವಾ ಅನ್ನಪೂರ್ಣ ಅವ್ರು ಕೇಳಿರೋದನ್ನ ಅದಕ್ಕೇನು ವ್ಯಾಲ್ಯೂ ಹಾಕದೆ ಮಾಡ್ಕೊಳ್ದೆ ಇದ್ರೆ, ಅಥವಾ ನೀವು ಕೇಳಿದ್ದನ್ನ ಏನು ಮಾಡ್ಕೊಳ್ದೆ ಇದ್ರೆ ಅಪನಿಹಿತ ಆಗತ್ತೆ. ಅಂದ್ರೆ ಏನು, ಯಾವುದೇ ಆಸೆ ಇರೋದಿಲ್ಲ. ಅವಾಗ ಶೂನ್ಯ ಆಗತ್ತೆ, ಒಳಗಡೆ ಏನು ಇಲ್ಲ. ಈಗ ನೋಡಿ, ಬ್ರಾಹ್ಮಣ ಅನ್ನೋದೊಂದು ಲೇಬಲ್, ಅದು ಕ್ಷತ್ರಿಯ ಅನ್ನೋದೊಂದು ಲೇಬಲ್, ವೈಶ್ಯ ಅನ್ನೋದೊಂದು ಲೇಬಲ್, ಶೂದ್ರ ಅನ್ನೋದು ಲೇಬಲ್. ಆ ಲೇಬಲ್ಲೇ ನಿಜ ಮಾಡ್ಕೊಂಡ್ಬಿಟ್ರೆ ಕಿತ್ತಾಟವೋ ಕಿತ್ತಾಟ. ಅದ್ರೊಳಗಡೆ ಏನೂ ಇಲ್ಲ, ಹುಟ್ಕೋಸಿ ಅದ್ರೊಳಗಡೆ ಏನೇನೂ ಇಲ್ಲ ಅದರಲ್ಲಿ. ಈಗ ನಂಗೆ ಅರ್ಥ ಆಗೋಯ್ತು ಅದ್ರೊಳಗಡೆ ಏನೂ ಇಲ್ಲ ಅಂತ. ಏನ್ ಮಾಡ್ಬೋದು, ಆರಾಮಾಗಿರ್ಬೋದು, ಯಾವುದು ತೊಂದರೆನೇ ಇಲ್ಲ, ಯಾಗಿರ್ಬೋದು. ಯಾಕೆ, ಬರೀ ಲೇಬಲ್, ಅದು ಲೇಬಲ್ ಕಟ್ಕೊಂಡು ನನಗೇನಾಗಬೇಕು, ಒಂದು ಸ್ಟಿಕರ್ ಅದು ಅಂಟಿಸ್ಕೊಳ್ಳೋದು. ನನಗೇನಾಗಬೇಕಾಗಿದೆ ಹೇಳಿ, ಆರಾಮಿರ್ಬೋದು. ಆವಾಗ ಶೂನ್ಯತೆ ಆಯಿತು ಅಂದರೆ ನಿಬ್ಬಾಣ. ಅಂದರೆ ಯಾವ ಕಂಡೀಷನ್ಗೂ ಒಳಗೊಂಡಿಲ್ಲ, ಯಾವುದೇ ಪರಿಸ್ಥಿತಿಗೆ ಒಳಗೊಂಡಿಲ್ಲ, ಆರಾಮಾಯ್ತು. ಅಷ್ಟೇ. ಥ್ಯಾಂಕ್ ಯು ಸರ್. ಆಗಲಿ. ಸರಿ, ಈಗ ಎಂಡ್ ಮಾಡೋಣ. ಮತ್ತೆ 8 ಗಂಟೆಗೆ ನಮ್ದು ಹಿಂದಿ ಕಾರ್ಯಕ್ರಮ ಶುರು ಆಗುತ್ತೆ. 7ಕ್ಕೆ ಮಾಡೋಣ ಅಂತಿದ್ದೆ, ಸ್ವಲ್ಪ ಮುಂದೆ ಹೋಯ್ತು. ಧನ್ಯವಾದಗಳು ವಂತಿಸಿ. ಆಗ್ಲಿ, ವಿಷ್ಣು ಅವರೇ ಕ್ಷಮಿಸಿ, ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋ ದೊಡ್ಡ ಮಾತು ಬೇಡ ಸರ್. ನಾನು ಒಬ್ಬ ಥ್ಯಾಂಕ್ ಯು ವೆರಿ ಮಚ್. ಸಾರಿ, ಕ್ಷಮೆ ಇರ್ಲಿ. ಇಲ್ಲಿ ತೊಂದರೆ ಇಲ್ಲ, ನೀವು ಕೇಳೋದ್ರಲ್ಲಿ ತಪ್ಪಿಲ್ಲ. ಬಟ್ ಇದು ನಮ್ದು ಏನಿದೆ ಅದ್ರ ದಾಟೆ ಹೊರಟೋಗುತ್ತೆ. ಆಗ್ಲಿಪ್ಪ, ಸಿಗುವ, ಥ್ಯಾಂಕ್ ಯು ಸರ್. ಮತ್ತೆ ಸಿಗುವ. ಥ್ಯಾಂಕ್ ಯು ಸರ್. ನಮಸ್ಕಾರ. ಥ್ಯಾಂಕ್ ಯು. ಬಾಯ್.